ನಮ್ಮ ಸ್ಕೂಲ್ನಲ್ಲಿ ನಾನು ಏನು ಇಲ್ಲಿ ಹೇಳ್ತಾ ಇದ್ದೆ, ನಾವು ಏನು ಸ್ಕೂಲ್ನಲ್ಲಿ ಮಾಡ್ತಾ ಇದ್ದೇವೆ, ದೆರ್ ಇಸ್ ನೋ ಗ್ಯಾಪ್. ನಾವು ಇಂಟರ್ನ್ಯಾಷನಲ್ ಸ್ಕೂಲ್ ಒಂದು ವೇಣೂರಂತಹ ಒಂದು ಹಳ್ಳಿಯಲ್ಲಿ ನಾವು ಕಾಣ್ತಾ ಇದ್ದೀವಿ ಅಂತ ಹೇಳಿದ್ರೆ ಏನೋ ಒಂದು ಅದರಲ್ಲಿ ಸ್ಪೆಷಾಲಿಟಿ ಇರಬೇಕು. ಸೊ ಅಂಥದ್ದೊಂದು ಸ್ಪೆಷಾಲಿಟಿ ನಾವಿಲ್ಲಿ ಏನು ನಮ್ಮ ಶಾಲೆಯಲ್ಲಿ ಕಲಿತ ಮಗು ಜಗತ್ತಿನ ಎಲ್ಲಿ ಹೋದ್ರೂ ಕೂಡ ಅದು ತಲೆ ತಗ್ಗಿಸುವ ಹಾಗೆ ಆಗುತ್ತೆ. ನಾವು ಕೊಟ್ಟ ಎಜುಕೇಶನ್ ನ ಪವರ್ ಹೇಗಿರಬೇಕು ಅಂತ ಹೇಳಿದ್ರೆ, ಎಲ್ಲಿ ಹೋದ್ರೂ ಅದಕ್ಕೆ ರೆಸ್ಪೆಕ್ಟ್ ಸಿಗಬೇಕು. ನಾವು ಮಕ್ಕಳಿಗೆ ಹಾಗಾಗಿ ಏನು ಕಲಿಸಬೇಕು ಅಂತ ಹೇಳಿದ್ರೆ, ಹೌ ಟು ಫೇಸ್ ಪ್ರಾಬ್ಲಮ್ಸ್ ಅಂಡ್ ಹೌ ಟು ಸಾಲ್ವ್ ದೆಮ್, ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅಲ್ಲಿರೋ ಮಕ್ಕಳಿಗೆ ಮಾತ್ರ ಕೌನ್ಸಿಲಿಂಗ್ ಮಾಡೋದಲ್ಲ, ಎಲ್ಲರಿಗೂ ಕೌನ್ಸಿಲಿಂಗ್ ಮಾಡಬೇಕು, ಎಲ್ಲರಿಗೂ ಮೆಂಟರಿಂಗ್ ಮಾಡಬೇಕು. ಆಗ ಏನಾಗುತ್ತೆ, ಒಂದು ಪಾಸಿಟಿವ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗುತ್ತೆ ಸ್ಕೂಲಲ್ಲಿ. ಅದನ್ನ ನಾವು ಮಾಡ್ತಾ ಇದ್ದೀವಿ. ನೀವು ಒಳ್ಳೆಯ ಮಾತುಗಾರ ಆಗಿದ್ರೆ ಒಂದು ಸರ್ಕಾರವನ್ನೇ ಬೀಳಿಸಬಹುದು. ಸ್ಪೀಕರ್ಸ್ ಕ್ಲಬ್ ಅಂತ ನಾವು ಮಾಡಿದ್ದೇವೆ. ಎಷ್ಟೋ ಕ್ರಾಂತಿಗಳಿಗೆ ಮಾತೇ ಕಾರಣ. ಆ ಕೊಟ್ಟ ಫೀಸ್ಗೆ ಜಸ್ಟಿಸ್ ಎಷ್ಟು ಕೊಡ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ವಿ ವಿಲ್ ಟ್ರೈ ಟು ಗಿವ್ 100% ಜಸ್ಟಿಸ್ ಇನ್ ಅವರ್ ಸ್ಕೂಲ್. ಎಲ್ಲರಿಗೂ ನಮಸ್ಕಾರ. ಎಜುಕೇಶನ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಟು ಚೇಂಜ್ ದ ವರ್ಲ್ಡ್ ಅಂತ ನೆಲ್ಸನ್ ಮಂಡೇಲಾ ಅವರು ಹೇಳಿದ್ದಾರೆ. ನಮ್ಮ ಭಾರತದ ಉಜ್ವಲ ಭವಿಷ್ಯ ನಿರ್ಮಿಸುವಂತಹ ಇವತ್ತಿನ ಮಕ್ಕಳು ಉತ್ತಮ ಶಿಕ್ಷಣ ಸಿಕ್ಕಿದ್ರೆ ಅವರು ಅತ್ಯುತ್ತಮವಾದ ಪ್ರಜೆಗಳಾಗ್ತಾರೆ. ಹಾಗಾಗಿ ನಮ್ಮ ಇಂದಿನ ಸಮಾಜದ ಒಂದು ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ನಮ್ಮ ಇವತ್ತಿನ ಮಕ್ಕಳಿಗೆ ಅತ್ಯುತ್ತಮ ಶಿಕ್ಷಣ, ಅತ್ಯುತ್ತಮ ಎಜುಕೇಶನ್ ಅನ್ನ ನೀಡುವಂಥದ್ದು. ಹಾಗಾಗಿ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಅದೆಷ್ಟೋ ಸಾಧನೆಗಳನ್ನ ಮಾಡಿ ಸುಮಾರು 17 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅನುಭವವಿರುವಂತವರು ನೀಟ್, ಜೆಇ ಇಂಥ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಸುಮಾರು ವರ್ಷಗಳಿಂದ ಟೀಚಿಂಗ್ ಅನ್ನ ಮಾಡ್ಕೊಂಡು ಬಂದು, ಅದೇ ರೀತಿಯಲ್ಲಿ 2 ಪುಸ್ತಕಗಳು, ವಿಶೇಷವಾಗಿ ನೀಟ್ ಫಿಸಿಕ್ಸ್ ಕಾನ್ಸೆಪ್ಟ್ಸ್ ಅಂಡ್ ಫಾರ್ಮುಲೆ ಹಾಗೆ ದ ಪವರ್ ಆಫ್ ಅನ್ ಅರ್ಲಿ ಸ್ಟಾರ್ಟ್ ಎಂಬಂತಹ 2 ಪುಸ್ತಕಗಳನ್ನ ಬರೆದಿರುವಂತಹವರು ಇದರ ಆಥರ್ ಆಗಿದ್ದಾರೆ. ಹಾಗೆ 2025ರಲ್ಲಿ ಇವರಿಗೆ ಕರ್ನಾಟಕ ಶಿಕ್ಷಣ ರತ್ನ ಪ್ರಶಸ್ತಿ ಕೂಡ ದೊರಕಿದೆ. ಮೂಡುಬಿದ್ರೆಯ ವೈಬ್ರೆಂಟ್ PU ಕಾಲೇಜಿನ ಕೋ-ಫೌಂಡರ್ ಹಾಗೆ ವೇಣೂರಲ್ಲಿ ಇರುವಂತಹ ಬ್ರೈಟ್ ಹಾರಿಝಾನ್ ಸ್ಕೂಲ್ ಇಂಟರ್ನ್ಯಾಷನಲ್ ಸ್ಕೂಲಿನ ಫೌಂಡರ್ ಅಂಡ್ ಚೇರ್ಮನ್ ಆಗಿರುವಂತಹ ಡಾಕ್ಟರ್ ಶರತ್ ಗೋರೆ ಅವರು. ನಮಸ್ಕಾರ ಸರ್. ನಮಸ್ತೆ. ಕಾರ್ಯಕ್ರಮ. ಸೊ ಮೊದಲನೇದಾಗಿ ಸರ್, ಇವತ್ತು ಎಜುಕೇಶನ್ ಎಷ್ಟು ಪವರ್ಫುಲ್, ನಮ್ಗೆ ಶಿಕ್ಷಣ ಅನ್ನುವಂಥದ್ದು ಮಕ್ಕಳಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಇವತ್ತಿನ ಒಂದು ಶಿಕ್ಷಣಕ್ಕೂ ನಿಮ್ಮಲ್ಲಿರುವಂತಹ ಒಂದು ಶಿಕ್ಷಣವೆಂಬ ಪರಿಕಲ್ಪನೆಯಲ್ಲಿ ಇವತ್ತು ಮೂಡಿ ಬಂದಂತಹ ಈ ಒಂದು ಸ್ಕೂಲ್ ನಲ್ಲಿ ಕೊಡುವಂತಹ ಶಿಕ್ಷಣಕ್ಕೂ ಯಾವ ರೀತಿ ವ್ಯತ್ಯಾಸವನ್ನ ನಾವು ಕಾಣಬಹುದು? ನೋಡಿ, ನಮ್ಮ ಶಾಲೆಯಲ್ಲಿ ಎಜುಕೇಶನ್ ಅಂತ ಕೊಡುವಾಗ ಮುಂದಿನ ಶತಮಾನಕ್ಕೆ ಹೇಗೆ ಬೇಕು ಎಜುಕೇಶನ್ ಹಾಗೆ ಕೊಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಒಂದು ಮಗು ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಬಂದು ಜಾಯಿನ್ ಆಯಿತು ಅಂತ ಹೇಳಿದರೆ, ಅದು ಸಮಾಜದಲ್ಲಿ ನಾಡಿದ್ದು ಕೆಲಸಕ್ಕೆ ಹೋಗಬೇಕಾದ್ರೆ, ಸಮಾಜಕ್ಕೆ ತನ್ನನ್ನು ತಾನು ಒಡ್ಡಿಕೊಳ್ಳುವಾಗ ಮಿನಿಮಮ್ 15 to 20 ಇಯರ್ಸ್ ಆಗಿರುತ್ತೆ. ಫಸ್ಟ್ ಸ್ಟ್ಯಾಂಡರ್ಡ್ ಇವತ್ತು ಸೇರಿದರೆ ಮಿನಿಮಮ್ 15 ವರ್ಷದ ನಂತರ ಅದಕ್ಕೆ ಕೆಲಸ ಸಿಗೋದು. ಆಮೇಲೆ ಅದು ಸಮಾಜದಲ್ಲಿ ಎಲ್ಲರ ಜೊತೆ ಹೋರಾಟ ಮಾಡುವಂಥದ್ದು. ಹಾಗಾಗಿ ಒಂದು 15-20 ವರ್ಷಗಳ ನಂತರ ಹೇಗೆ ಇರ್ಬೋದು ಸಮಾಜ ಎನ್ನುವ ವಿಷನ್ ಇಟ್ಕೊಂಡು, 15-20 ವರ್ಷಗಳ ನಂತರ ಸಮಾಜದಲ್ಲಿ ಬೇರೆ ಬೇರೆ ಚಾಲೆಂಜಸ್ ಇರ್ಬೋದು. ಆ ಚಾಲೆಂಜಸ್ ಅನ್ನ ಫೇಸ್ ಮಾಡಲಿಕ್ಕೆ ಮಗುವಿಗೆ ಶಕ್ತಿ ತುಂಬಿಸುವಂತಹ ಕೆಲಸ ಮಾಡಿಕೊಂಡು ನಾವು ಎಜುಕೇಶನ್ ಸಿಸ್ಟಮ್ ಅನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಬೇರೆ ಬೇರೆ ಮಕ್ಕಳಿಗೆ ನಾವು ಎಕ್ಸ್ಪೋಜರ್ ಅನ್ನ ಕೊಡ್ತಾ ಇದ್ದೇವೆ. ಫಾರ್ ಎಕ್ಸಾಂಪಲ್, ನಾವು AI ಕ್ಲಾಸಸ್ ಮಾಡ್ತೇವೆ, ರೊಬಾಟಿಕ್ಸ್ ಕ್ಲಾಸಸ್ ಮಾಡ್ತೇವೆ, ಬೇರೆ ಬೇರೆ ಎಂಟ್ರೆನ್ಸ್ ಎಕ್ಸಾಮ್ಸ್ಗೆ ಅವರನ್ನ ಪ್ರಿಪೇರ್ ಮಾಡ್ತೇವೆ. ಆಮೇಲೆ ಬೇರೆ ಬೇರೆ ಆಕ್ಟಿವಿಟೀಸ್, ಅದು ಡ್ಯಾನ್ಸ್ ಆಗಿರ್ಬೋದು, ಲ್ಯಾಂಗ್ವೇಜ್ ಲ್ಯಾಬ್ಗಳಾಗಿರ್ಬೋದು, ಎಲ್ಲದಕ್ಕೆ ಮಕ್ಕಳನ್ನ ಎಕ್ಸ್ಪೋಜರ್ ಕೊಟ್ಟು ಯಾವುದೋ ಒಂದು ಪ್ಯಾಷನ್ನ ಅವರು ಹಿಡ್ಕೊಳ್ತಾರೆ. ಈಗ ಎಜುಕೇಶನ್ ಸಿಸ್ಟಮ್ ಅಂತ ಹೇಳಿದ್ರೆ, CBSE ಎಜುಕೇಶನ್ ಸಿಸ್ಟಮ್ ಅಂತ ಹೇಳಿದ್ರೆ ಒಂದು ಮಿನಿಮಮ್ ಇರುತ್ತೆ ಸಿಲೆಬಸ್. ಒಂದು ಮಗು 6ನೇ ಕ್ಲಾಸಿಗೆ ಬಂದಾಗ ಇಷ್ಟು ಮ್ಯಾಥಮೆಟಿಕ್ಸ್ ಬರಬೇಕು, ಇಷ್ಟು ಸೈನ್ಸ್ ಬರಬೇಕು, ಇಷ್ಟು ಲ್ಯಾಂಗ್ವೇಜ್ ಸ್ಕಿಲ್ಸ್ ಬರಬೇಕು, ಈ ಥರ ಎಲ್ಲ ಇರುತ್ತೆ. ಅದು ಒಂದು ಬೇಸಿಕ್ ಮಿನಿಮಮ್ ಇರುತ್ತೆ. ಅದರ ಜೊತೆಗೆ ನಾವು ಏನು ಎಕ್ಸ್ಟ್ರಾ ಕೊಡ್ತೇವೆ, ಅದರಲ್ಲಿ ಮಗುಗೆ ಪ್ಯಾಷನ್ ಯಾವುದು ಅಂತ ಗೊತ್ತಾಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ರೈಟರ್ಸ್ ಕ್ಲಬ್ ಅಂತ ನಾವು ಮಾಡ್ತೇವೆ, ನಮ್ಮಲ್ಲಿ ಸ್ಪೀಕರ್ಸ್ ಕ್ಲಬ್ ಅಂತ ಇದೆ, ನಮ್ಮಲ್ಲಿ ಡ್ಯಾನ್ಸ್ ಕ್ಲಾಸಸ್ ಇದೆ. ಹೀಗೆ ಬೇರೆ ಬೇರೆ ಎಕ್ಸ್ಪೋಜರ್ಗಳನ್ನು ಕೊಟ್ಟಾಗ ಮಗುವಿನ ಒಂದು ಓವರ್ ಆಲ್ ಡೆವಲಪ್ಮೆಂಟ್ ಆಗಿ ನಾಳೆ ಮುಂದೆ ಆಫ್ಟರ್ 15 ಇಯರ್ಸ್, ಆಫ್ಟರ್ 20 ಇಯರ್ಸ್ ಅವರಿಗೆ ಜೀವನದಲ್ಲಿ ಯಾವುದೇ ಚಾಲೆಂಜಸ್ ಬಂದರೂ, ಸಮಾಜದಲ್ಲಿ ಅಪಾರ್ಚುನಿಟೀಸ್ ಯಾವ ಥರ ಬೇರೆ ಚೇಂಜ್ ಆದರೂ ಕೂಡ ಅದನ್ನು ಫೇಸ್ ಮಾಡುವ ಧೈರ್ಯ, ತಾಕತ್ತು ನಮ್ಮ ಮಕ್ಕಳಿಗೆ ಇರಬೇಕು ಎನ್ನುವ ಉದ್ದೇಶದಿಂದ ಎಲ್ಲ ಈ ತರ ಫೀಲ್ಡ್ಸ್ ಅನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಎಸ್ ಸರ್, ತುಂಬಾನೇ ಇಂಪ್ರೆಸಿವ್ ಆಗಿದೆ. ಸೊ ಇದ್ರ ಬಗ್ಗೆ ನಾವು ಇನ್ನೂ ಹೆಚ್ಚು ಮುಂದಕ್ಕೆ ಮಾತಾಡೋಣ. ಈಗ ನಾವು ಬ್ರೈಟ್ ಹಾರಿಝಾನ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಒಂದು ಕೇಳುವಾಗ, ಇಲ್ಲಿ ನಾವು ಯಾವ ತರಗತಿಯಿಂದ ಯಾವ ತರಗತಿವರೆಗಿನ ಕ್ಲಾಸಸ್ ಇರ್ತದೆ, ಏನೆಲ್ಲ ಸೌಲಭ್ಯಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು?
ನಾವು ಪ್ರೀ ಕೆ ಜಿಯಿಂದ 10th ಸ್ಟ್ಯಾಂಡರ್ಡ್ ವರೆಗೆ ಕೂಡ ಮಾಡ್ತೇವೆ. ಲೋಕಲೈಡ್ಸ್ಗೆ ಕೂಡ ಅವಕಾಶ ಇರುತ್ತೆ, ರೆಸಿಡೆನ್ಷಿಯಲ್ ಸ್ಟೂಡೆಂಟ್ಸ್ಗಳಿಗೆ ಕೂಡ ಅವಕಾಶ ಇರುತ್ತೆ. ಆಮೇಲೆ ನಾವು ಬೇಸಿಕಲಿ 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ ಫೌಂಡೇಶನ್ ಕ್ಲಾಸಸ್ ಇರುತ್ತೆ. ಓಕೆ. ಸೊ ಈಗ ನೀವು ಹೇಳಿದ್ರಿ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಹೇಳಿ, ಮತ್ತೆ ಇಲ್ಲಿ ಪ್ರೀ ಕೆಜಿಯಿಂದ 10ನೇ ಕ್ಲಾಸ್ ವರೆಗೂ ಕೂಡ ಇದೆ. ನಾವು ಇಂಟರ್ನ್ಯಾಷನಲ್ ಸ್ಕೂಲ್ ಒಂದು ವೇಣೂರ್ ಅಂತಹ ಒಂದು ಹಳ್ಳಿಯಲ್ಲಿ ನಾವು ಕಾಣ್ತಾ ಇದ್ದೀವಿ ಅಂತ ಹೇಳಿದ್ರೆ ಏನೋ ಒಂದು ಅದರಲ್ಲಿ ಸ್ಪೆಷಾಲಿಟಿ ಇರಬೇಕು. ಸೊ ಅಂಥದ್ದೊಂದು ಸ್ಪೆಷಾಲಿಟಿ ನಾವಿಲ್ಲಿ ಏನ್ ಕಾಣ್ಬೋದು? ನೋಡಿ, ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಹೇಳಿದ ತಕ್ಷಣ ಅದರ ರಿಯಲ್ ಮೀನಿಂಗ್ ಏನಂತ ಹೇಳಿದ್ರೆ, ನಮ್ಮ ಶಾಲೆಯಲ್ಲಿ ಕಲಿತ ಮಗು ಜಗತ್ತಿನ ಎಲ್ಲಿ ಹೋದ್ರೂ ಕೂಡ ಅದು ತಲೆ ತಗ್ಗಿಸುವ ಹಾಗೆ ಆಗಬಾರ್ದು. ಅದರ ನಾವು ಕೊಟ್ಟ ಎಜುಕೇಶನ್ನ ಪವರ್ ಹೇಗಿರಬೇಕು ಅಂತ ಹೇಳಿದ್ರೆ, ಎಲ್ಲಿ ಹೋದ್ರೂ ಅದಕ್ಕೆ ರೆಸ್ಪೆಕ್ಟ್ ಸಿಗಬೇಕು. ಅದಕ್ಕೆ ಸರಿಯಾಗಿ ಎಲ್ಲ ಫೀಲ್ಡ್ಗಳಲ್ಲಿ ನಾವು ಅದಕ್ಕೆ ಎಕ್ಸ್ಪೋಜರ್ ಕೊಡಬೇಕು. ಲ್ಯಾಂಗ್ವೇಜಸ್ ಬಗ್ಗೆ ಕೂಡ ತುಂಬ ಇಂಪಾರ್ಟೆನ್ಸ್ ಕೊಡ್ತೇವೆ. ಫಾರ್ ಎಕ್ಸಾಂಪಲ್, ನಮ್ಮ ಈಗಿನ ಎಜುಕೇಷನ್ ಸಿಸ್ಟಮ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ರೀಡಿಂಗ್ ಆ್ಯಂಡ್ ರೈಟಿಂಗಿಗೆ ತುಂಬ ನಾವು ಇಂಪಾರ್ಟೆನ್ಸ್ ಕೊಡ್ತೇವೆ. ಶಾಲೆಯಲ್ಲಿ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ ಓದಿಸ್ತಾರೆ, ಬರೆಸ್ತಾರೆ. ಮನೆಗೆ ಬಂದ ಕೂಡಲೇ ನಾವು ಕೂಡ ಪೇರೆಂಟ್ಸ್ ಓದ್ತಾರ ಬರೀತಾರ ನೋಡ್ತೇವೆ. ಇದು ಓದೋದು ಮತ್ತು ಬರೆಯೋದು, ರೀಡಿಂಗ್ ಮತ್ತು ರೈಟಿಂಗ್ ತುಂಬ ಇಂಪಾರ್ಟೆಂಟ್. ಆದರೆ ಈಗಿನ ಕಾಲದಲ್ಲಿ ಅದು ಬೇಸಿಕ್. ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದರೆ ಸ್ಪೀಕಿಂಗ್ ಆ್ಯಂಡ್ ಲಿಸ್ನಿಂಗ್. ಇದು ತುಂಬ ಇಂಪಾರ್ಟೆಂಟ್. ನಮ್ಮ ಸ್ಕೂಲ್ನಲ್ಲಿ ನಾವು ಲ್ಯಾಂಗ್ವೇಜ್ ಲ್ಯಾಬ್ಗಳನ್ನು ಮಾಡಿದ್ದೇವೆ. ಆ ಲ್ಯಾಂಗ್ವೇಜ್ ಲ್ಯಾಬ್ಗಳಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ ಹೇಗಿರುತ್ತೆ ಅಂತ ಹೇಳಿದರೆ, ಮಗುವಿಗೆ ಒಂದು ಆಡಿಯೋ ಅದು ಕೇಳುತ್ತೆ. ಕೇಳಿದ ಮೇಲೆ ಅದರ ಬೇಸಿಸ್ ಮೇಲೆ ಅದಕ್ಕೆ ಒಂದು ಕ್ವೆಶನೇರ್ ಬರುತ್ತೆ, 10-15 ಕ್ವಶನ್ಸ್ ಬರುತ್ತೆ. ಆ ಕ್ವಶನ್ಸನ್ನು ಎಷ್ಟು ಜಾಸ್ತಿ ಕ್ವಶನ್ಸ್ ಮಗು ಆನ್ಸರ್ ಮಾಡುತ್ತೋ ಅದರ ಲಿಸ್ನಿಂಗ್ ಸ್ಕಿಲ್ ತುಂಬ ಜಾಸ್ತಿ ಇದೆ ಅಂತ ಅರ್ಥ. ಈಗ ಪಾಠ ಮಾಡುವಾಗ ಕೂಡ ರೀಡಿಂಗ್ ಸ್ಕಿಲ್ ರೈಟಿಂಗ್ ಸ್ಕಿಲ್ಗಿಂತ ತುಂಬ ಚೆನ್ನಾಗಿ ಬೇಕಾಗಿರುವಂಥದ್ದು ತುಂಬ ಇಂಪಾರ್ಟೆಂಟ್ ಲಿಸ್ನಿಂಗ್. ಪಾಠ ಮಾಡುವಾಗ ಟೀಚರ್ ಹೇಳಿದ್ದನ್ನು ತುಂಬ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಳ್ಳುವ ಕೆಪಾಸಿಟಿ ಇದೆಯಾ ಅಂತ ಒಂದು. ಇನ್ನೊಂದು, ತನಗೆ ಅರ್ಥ ಆದ್ದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗುತ್ತಾ ಮಗುವಿಗೆ. ಸೊ ಹಾಗಾಗಿ ಆ ಎರಡು ಆಸ್ಪೆಕ್ಟ್ಸ್ಗಳಿಗೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಡ್ತೇವೆ. ಆಮೇಲೆ ಈ ವೇಣೂರ್ನಂಥ ಒಂದು ಹಳ್ಳಿನಲ್ಲಿ ಲ್ಯಾಂಗ್ವೇಜ್, ಈಗ ಇಂಗ್ಲೀಷ್ ಕಮ್ಯುನಿಕೇಷನ್, ಈಗ ನಮಗೆ ಯಾವ ಲ್ಯಾಂಗ್ವೇಜ್, ನಾವು ಎಲ್ಲ ಲ್ಯಾಂಗ್ವೇಜ್ ಕೂಡ ಇಂಪಾರ್ಟೆಂಟ್. ಹಾಗೆ ಈಗಿನ ಕಾಲದಲ್ಲಿ ನಮ್ಮ ಮಕ್ಕಳು ಬೇರೆ ಬೇರೆ ಜಾಗದಲ್ಲಿ ಹೋಗಿ ಕೆಲಸ ಮಾಡಿ, ಬೇರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಸರ್ವೈವ್ ಆಗಿ ಎಕ್ಸೆಲ್ ಆಗಬೇಕು ಅಂತಾದರೆ ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ತುಂಬ ಇಂಪಾರ್ಟೆಂಟ್. ಅದಕ್ಕೆ ನಾವು ಅತ್ಯಂತ ಹೆಚ್ಚು ಮಹತ್ವ ಕೊಡ್ತೇವೆ. ಎಸ್. ಸೊ ನನ್ಗೆ ಖುಷಿ ಏನಂತ ಹೇಳಿದ್ರೆ, ನಾನೊಂದು ಸುಮಾರು 8-9ನೇ ಕ್ಲಾಸ್ ಇರುವಾಗ ಒಂದು ಪಾಠ ಇತ್ತು ಇಂಗ್ಲಿಷ್ ಅಲ್ಲಿ. ಸೊ ಅದರಲ್ಲಿ ಈ ರೀತಿಯಾದ ಒಂದು ಎಜುಕೇಶನ್ ಅನ್ನ ನಾವು ಇನ್ ಫ್ಯೂಚರ್ ಅಂತ ಹೇಳಿ, ಮುಂದಿನ ಸೆಂಚುರಿಯಲ್ಲಿ ಒಂದು ಹುಡುಗಿ ಈ ಒಂದು ಎಜುಕೇಶನ್ ನೀವೀಗ ಏನ್ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಅಂತದೊಂದು ಲೆಸನ್ ಅಲ್ಲಿ ನಮ್ಗೆ ಕತೆ ಇತ್ತು. ಬಹುಶಃ ಅವಾಗ ನಾನು ಎಣಿಸ್ತಾ ಇದ್ದೆ, ಹೌದಾ ಇಂಥದ್ದೆಲ್ಲ ಆಗೋದ್ ನಿಜನಾ? ಬಹುಶಃ ಮೇ ಬಿ ನಾವೆಲ್ಲ ಹೋದ್ಮೇಲೆ ಮುಂದಿನ ಒಂದು ಕಾಲಕ್ಕೆ ಬರ್ಬಹುದು ಅಂತ. ಆದ್ರೆ ಇವಾಗ ನಾವು ವರ್ತಮಾನದಲ್ಲಿ ಪ್ರೆಸೆಂಟ್ ಅಲ್ಲಿ ಇಂಥದ್ದೊಂದು ಕಾಣ್ಲಿಕ್ಕೆ ಸಿಗ್ತಾ ಇರುವಂತದ್ದು ನಮ್ಮ ಪುಣ್ಯ ಅಂತಾನೆ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನೀವು ಹೇಳಿದ್ದು ಒಳ್ಳೇದಾಯ್ತು. ನಾವು ಓದ್ತಾ ಇರಬೇಕಾದ್ರೆ AI ಎನ್ನೋ ವರ್ಡೇ ನಾವು ಕೇಳಿರ್ಲಿಲ್ಲ. SEO, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಎನ್ನೋ ವರ್ಡನ್ನೇ ನಾನು ಕೇಳಿರ್ಲಿಲ್ಲ. ನಾನು ಓದಿದ ಸಿಲೆಬಸ್ ಅಲ್ಲಿ ಅದು ಇರಲಿಲ್ಲ. ನಾನು ಕೂಡ ಕಂಪ್ಯೂಟರ್ ಸೈನ್ಸ್ ಕಲ್ತಿದ್ದೇನೆ ಡಿಗ್ರಿನಲ್ಲಿ. ಆದರೆ ಈಗ ನಾನು ಕೆಲಸ ಮಾಡ್ತಿರೋದೇ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ನಲ್ಲಿ, ನಾವೀಗ ಯೂಸ್ ಮಾಡ್ತಿರೋದು AI ನಲ್ಲಿ. ನಮ್ಮ ಮಕ್ಕಳು ಕೂಡ ಹಾಗೆ ಏನೋ ಒಂದು ಕಲಿತಾರೆ ಸಿಲೆಬಸ್ನಲ್ಲಿ. ನಾಳ್ದು ಅವರು ಆ್ಯಕ್ಚುಯಲ್ ಸಮಾಜಕ್ಕೆ ಹೋಗುವಾಗ ಅವ್ರಿಗೆ ಇನ್ನೊಂದೇನೋ ಇರುತ್ತೆ. ನಾವು ಮಕ್ಕಳಿಗೆ ಹಾಗಾಗಿ ಏನು ಕಲಿಸ್ಬೇಕು ಅಂತ ಹೇಳಿದ್ರೆ, ಹೌ ಟು ಫೇಸ್ ಪ್ರಾಬ್ಲಮ್ಸ್ ಅಂಡ್ ಹೌ ಟು ಸಾಲ್ವ್ ದೆಮ್, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈಗ ಒಂದು ಕಡೆ ನಾವ್ ಈ ರೀತಿ ಎಕ್ಸ್ಪೋಜರ್ ಗಳ ಬಗ್ಗೆ ಮತ್ತೆ ರಿಯಲ್ ಲೈಫ್ ಪ್ರಾಬ್ಲಮ್ಸ್ ಬಗ್ಗೆ ಮಕ್ಕಳಿಗೆ ಕಲಿಸೋದಾದ್ರೆ, ಇನ್ನೊಂದು ಕಡೆ ಬಂದಾಗ ನಮ್ಮ ಇಂಡಿಯಾದಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಗಳು ಕೂಡ ಅಷ್ಟೇ ಒಂದು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತದೆ. ನೀಟ್ ಆಗಿರ್ಬೋದು, JEE ಆಗಿರ್ಬೋದು. ಇವತ್ತೊಬ್ಬ ಮಗು ನಮ್ಗೆ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕಂತ ಕನ್ಸ್ಕೊಂಡ್ರೆ ಈ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಪಾಸ್ ಮಾಡ್ಬೇಕು. ಸೊ ನಾವೆಷ್ಟೇ ಎಕ್ಸ್ಪೋಜರ್ ರಿಯಲಿಸ್ಟಿಕ್ ಲರ್ನಿಂಗ್ ಮಾಡಿದ್ರು ಕೂಡ ಎಟ್ ದ ಎಂಡ್ ಆಫ್ ದ ಡೇ ನಮ್ಗೆ ಅದರಲ್ಲಿ ರ್ಯಾಂಕ್ ಅಂಡ್ ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್. ಸೊ ಅದಕ್ಕಾಗಿ ನಿಮ್ಮ ಸ್ಕೂಲ್ ನಲ್ಲಿ ನಾವೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು? ಇದು ನೀವು ಕೇಳಿರೋ ತುಂಬಾ ಒಳ್ಳೆಯ ಪ್ರಶ್ನೆ. ದಿಸ್ ಈಸ್ ಒನ್ ಆಫ್ ದ ರೀಸನ್ ವೈ ವಿ ಹ್ಯಾವ್ ಸ್ಟಾರ್ಟೆಡ್ ಎ ಸ್ಕೂಲ್. ಯಾಕೆಂತ ಹೇಳಿದ್ರೆ 15, 16, 17 ವರ್ಷದಿಂದ ನಾನು PU ನಲ್ಲೇ ಪಾಠ ಮಾಡ್ತಾ ಇದ್ದೇನೆ, ನೀಟ್ JEE ಪಾಠ ಮಾಡ್ತಾ ಇದ್ದೇನೆ. ಒಂದು ಕಾಮನ್ ಫ್ಯಾಕ್ಟರ್ ನಾನು ಅಬ್ಸರ್ವ್ ಮಾಡಿರೋದು ಏನಂತ ಹೇಳಿದ್ರೆ, 95% ಸ್ಟೂಡೆಂಟ್ಸ್ ಅಲ್ಲಿ ಬೇಸಿಕ್ಸ್ ಇರೋದಿಲ್ಲ. ಬೇಸಿಕ್ ಮ್ಯಾಥಮೆಟಿಕ್ಸ್ ಅವ್ರಿಗೆ ಗೊತ್ತಿರೋದಿಲ್ಲ, ಬೇಸಿಕ್ ಪ್ರಾಬ್ಲಮ್ ಸಾಲ್ವಿಂಗ್ ಗೊತ್ತಿರೋದಿಲ್ಲ. ಯಾಕೆ ಹೀಗೆ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ 10th ಸ್ಟ್ಯಾಂಡರ್ಡ್ನಲ್ಲಿ ಪಬ್ಲಿಕ್ ಎಕ್ಸಾಮ್ಗಳಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಮಗುವಿಗೆ ಅರ್ಥ ಆಯ್ತೋ ಬಿಡ್ತೋ, ಮಗು ತುಂಬಾ ಚೆನ್ನಾಗಿ ಬೈಹಾರ್ಟ್ ಮಾಡಿದ್ರೆ, ಬಾಯ್ಪಾಠ ಮಾಡಿದ್ರೆ ಅವರಿಗೆ 625 ಔಟ್ ಆಫ್ 625 ಮಾರ್ಕ್ಸ್ ಸಿಗುತ್ತೆ, ಅಥವಾ 90% ಮಾರ್ಕ್ಸ್ ಸಿಗುತ್ತೆ. ಆದರೆ ಆ ರಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋಂಥದ್ದು ಇರೋದೇ ಇಲ್ಲ. ಈಗ
2016ನಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ NCERT ಸಿಲೆಬಸ್ ಅಂತ ಇಂಪ್ಲಿಮೆಂಟ್ ಆಯಿತು. ಅದಾದಮೇಲೆ 2012ನಲ್ಲಿ NCERT ಇಂಪ್ಲಿಮೆಂಟ್ ಆಯಿತು. 2016ನ ನಂತರ ನೀಟ್ ಎಕ್ಸಾಮ್ ಅಂತ ಆಲ್ ಓವರ್ ಇಂಡಿಯಾ ಬಂತು. 2016ವರೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೆಡಿಕಲ್ ಸೀಟ್ಸ್ ಎನ್ನುವಂಥದ್ದು CET ಎಕ್ಸಾಮ್ ಮೂಲಕ ಅಲಾಟ್ ಮಾಡ್ತಾ ಇದ್ರು. 2016 ನಂತರ ನೀಟ್ ಮೂಲಕ ಅಲಾಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಒಂದು ಆಲ್ ಓವರ್ ಇಂಡಿಯಾ ಕಾಂಪಿಟಿಷನ್ಗೆ ನಾವು ಕರ್ನಾಟಕ ಮಕ್ಕಳು ರೆಡಿ ಆಗಬೇಕಾಯಿತು. ಈಗ ಬೇರೆ ರಾಜ್ಯಗಳಲ್ಲಿ ನೀವು ನೋಡಿದರೆ ಫೌಂಡೇಶನ್ ಕ್ಲಾಸಸ್ ತುಂಬ ಇಂಪಾರ್ಟೆಂಟ್. 5ನೇ ಕ್ಲಾಸಿಂದಲೇ ಫೌಂಡೇಶನ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾರೆ. ಆಂಧ್ರದಲ್ಲಿ ಇರ್ಬೋದು, ರಾಜಸ್ಥಾನದಲ್ಲಿ ಇರ್ಬೋದು, ಬಿಹಾರದಲ್ಲಿ ಇರ್ಬೋದು. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆ ಟ್ರೆಂಡ್ ತುಂಬ ಕಡಿಮೆ. ಆದರೆ ಈಗ ಏನಾಗ್ತಾ ಇದೆ ಅಂತ ಹೇಳಿದರೆ, ನಮ್ಮ ಕರ್ನಾಟಕದಲ್ಲಿ ಓದ್ತಿರೋ ಮಗು ಕೂಡ IIT-ನಲ್ಲಿ ಸೀಟ್ ತೆಗಿಬೇಕು, ಏಮ್ಸ್ನಲ್ಲಿ ಸೀಟ್ ತೆಗಿಬೇಕು ಅಂತ ಹೇಳಿದರೆ ನಾವು ಇಡೀ ದೇಶದಲ್ಲಿರೋ ಎಲ್ಲ ಮಕ್ಕಳ ಕಾಂಪಿಟೇಷನ್ಸನ್ನು ಫೇಸ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಈಗ 5th ಸ್ಟ್ಯಾಂಡರ್ಡಿಂದಲೇ ನಾವು ಫೌಂಡೇಶನ್ ಕ್ಲಾಸಸ್ ಕೊಟ್ಟರೆ ಮಾತ್ರ ಅವರಿಗೆ ಫಸ್ಟ್ ಅಟೆಂಪ್ಟ್ನಲ್ಲೇ ಕ್ಲಿಯರ್ ಮಾಡಲಿಕ್ಕಾಗತ್ತೆ. ಇಲ್ಲಾಂದರೆ ನಿಮಗೆ ಗೊತ್ತಿರ್ಬೋದು, PU ಆದಮೇಲೆ ಸೆಕೆಂಡ್ PUC ಆದಮೇಲೆ ಫಸ್ಟ್ ಟೈಮ್ಗೆ ಮೆಡಿಕಲ್ ಸೀಟ್ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಒಂದೇ ಸತಿ ನೀಟ್ ಬರೆದು ಕೆಲವು ಮಕ್ಕಳು 2 ವರ್ಷ, 3 ವರ್ಷ, 4 ವರ್ಷ ರಿಪೀಟ್ ಮಾಡಿ ಮತ್ತೆ ಮೆಡಿಕಲ್ ಸೀಟ್ ಸಿಗುತ್ತೆ ಅವರಿಗೆ. ಯಾಕೆ ಹಾಗೆ ಆಗುತ್ತೆ ಅಂದರೆ ಅವರಿಗೆ ಹೈಸ್ಕೂಲ್ನಲ್ಲಿ ತುಂಬ ಚೆನ್ನಾಗಿ ಫಂಡಮೆಂಟಲ್ಸ್ ಇರೋದಿಲ್ಲ. ನೋಡಿ, ಇದು NCERT ಸಿಲೆಬಸ್ ಅಂತ ಏನಿದೆ, ಇಟ್ ಇಸ್ ಬ್ಯೂಟಿಫುಲಿ ಫ್ರೇಮ್ಡ್. 8th, 9th, 10th ಸ್ಟ್ಯಾಂಡರ್ಡ್ನಲ್ಲಿ ಯಾವ ಪಾಠಗಳು ಬರುತ್ತೋ ಅದೇ ಪಾಠಗಳು 11th and 12th ಅಲ್ಲಿ ಬರುತ್ತೆ. ಆದರೆ ಯಾಕೆ ಮಕ್ಕಳಿಗೆ ಅಷ್ಟು ಕಷ್ಟ ಆಗುತ್ತೆ ಅಂದರೆ 8th, 9th, 10th ಅಲ್ಲಿ ಬೈಹಾಟ್ ಮಾಡಿದ್ದು ಮಾತ್ರ. ಸೊ ನಾವು 8th, 9th, 10th ಅಲ್ಲೇ ಏನು ಮಾಡಬೇಕು, ಪಾಠ ಮಾಡುವಾಗಲೇ ನಾವು ಫೌಂಡೇಶನ್ ಕ್ಲಾಸಸ್ ಕೊಡಬೇಕು. ನಾವು 5th ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ 5th, 6th, 7th ಅಲ್ಲಿ ಬಂದದ್ದು 8th, 9th, 10th ಅಲ್ಲಿ ರಿಪೀಟ್ ಆಗುತ್ತೆ. ಮತ್ತು ಆ 3 years ಅಲ್ಲಿ ಬಂದದ್ದು 11th, 12th ಅಲ್ಲಿ ರಿಪೀಟ್ ಆಗುತ್ತೆ. ಆವಾಗ ನಾವು ಏನು ಮಾಡಬೇಕು, ಫೌಂಡೇಶನ್ ಕ್ಲಾಸಸ್ಸಲ್ಲಿ ಏನು ಪಾಠ ಇದೆ ಆ ಪಾಠದ ಬೇಸಿಸಲ್ಲಿ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಫ್ರೇಮ್ ಮಾಡಬೇಕು. ಫ್ರೇಮ್ ಮಾಡಿದ ಮೇಲೆ ಮಕ್ಕಳಿಗೆ ಆನ್ಸರ್ ಮಾಡಲಿಕ್ಕೆ ಆಗಿಲ್ಲ ಅಂದರೆ ನಾವು ಕನ್ವಿನ್ಸ್ ಮಾಡಬೇಕು. ನೋಡಿ, ಇದು ಪಾಠದಲ್ಲಿ ಇಲ್ಲಿ ಇತ್ತು, ನೀನು ಪಾಠ ತುಂಬ ಚೆನ್ನಾಗಿ ಓದಿದಿದ್ರೆ, ಅರ್ಥ ಆಗಿದ್ದಿದ್ರೆ ಇದು ಮಾಡ್ಲಿಕ್ಕೆ ಸಾಲ್ವ್ ಮಾಡ್ಲಿಕ್ಕೆ ಆಗ್ತಾ ಇತ್ತು ಅಂತ. ಆವಾಗ ಮಗುಗೆ ಏನಾಗುತ್ತೆ, ಪಾಠ ಪುಸ್ತಕವನ್ನು ನಾನು ತುಂಬ ಚೆನ್ನಾಗಿ ಓದಿದ್ರೆ ನಾನು ಎಂಟ್ರೆನ್ಸ್ ಎಕ್ಸಾಮ್ಸ್ನಲ್ಲಿ ಒಳ್ಳೇದು ಮಾರ್ಕ್ ತೆಗಿಲಿಕ್ಕೆ ಆಗುತ್ತೆ ಅನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಈಗಿನ ಸಿಸ್ಟಮಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ನೀವು ಯಾವುದೇ ಮನೆಗೆ ಹೋಗಿ ಸಣ್ಣ ಮಕ್ಕಳು ಅವ್ರದಲ್ಲಿ ಒಂದು ನೋಟ್ಸ್ ಇರ್ತದೆ, ಟೀಚರ್ ಕೊಟ್ಟ ಒಂದು ನೋಟ್ಸ್, ಆ ನೋಟ್ಸ್ ಅನ್ನೋದು ಈಗ ಎಲ್ಲಿ ತನಕ ಬಂದಿದೆ ಅಂತ ಹೇಳಿದ್ರೆ ಎಕ್ಸಾಮಿಗೆ ಹತ್ತಿರ ಇರೋ ಒಂದು ರಿವಿಷನ್ ಕ್ಲಾಸ್ ಅಂತ ಮಾಡ್ತಾರೆ. ಆ ರಿವಿಷನ್ ಕ್ಲಾಸಲ್ಲಿ ಏನು ಬರ್ದಿರ್ತಾರೆ ಅದೇ ಬರ್ತದೆ ಕ್ವಶನ್ ಪೇಪರ್ನಲ್ಲಿ. ಸೊ ಮಗುವಿಗೆ ಗೊತ್ತೇ ಇರೋದಿಲ್ಲ ನಾನು ಟೆಕ್ಸ್ಟ್ ಬುಕ್ ಕೂಡ ಓದಬೇಕು ಅಂತ ಹೇಳಿ. ಟೆಕ್ಸ್ಟ್ ಬುಕ್ ಕೂಡ ಓದಬೇಕು ಅಂತ ಹೇಳೋ ಗೊತ್ತಾಗೋದು ಯಾವಾಗ, 12th ಆದಮೇಲೆ ಡಿಗ್ರಿಗೆ ಹೋಗುವಾಗ, ಹೈಯರ್ ಸ್ಟಡೀಸಿಗೆ ಹೋಗುವಾಗ ಸ್ಟೂಡೆಂಟ್ಸಿಗೆ ಗೊತ್ತಾಗೋದು, ಟೆಕ್ಸ್ಟ್ ಬುಕ್ನಲ್ಲಿ ಓದಿದ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಯಾವಾಗ ನಾವು ಮಗುವನಿಗೆ ಟೆಕ್ಸ್ಟ್ ಬುಕ್ಕನ್ನು ಓದಲಿಕ್ಕೆ ಕಲಿಸ್ಕೊಡ್ತೇವೆ ಆಗ ನಾವು ರೇಸ್ನಲ್ಲಿ ಅರ್ಧ ಗೆದ್ದ ಹಾಗೆ. ಇನ್ನೊಂದು ಏನಂತ ಹೇಳಿದ್ರೆ, ಇದನ್ನೆಲ್ಲ ನಾವು ಇಂಟ್ರೊಡ್ಯೂಸ್ ಮಾಡಿ ಮಗುವಿನಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಅಂತ ಕಲಿಸ್ಬೇಕು. ಮತ್ತೆ ನೋಡಿ, ಫ್ಯೂಚರ್ ನೀವು ಹೇಳಿದ್ರೆ ನೀಟ್, JEE ಹೇಳಿದ್ರೆ ಅದ್ರ ಜೊತೆಗೆ ಲಾದಲ್ಲಿ ಕೂಡ ಒಳ್ಳೆ ಇದಿದೆ, ಆಪ್ಷನ್ಸ್ ಇದೆ. CA-ನಲ್ಲಿ ಕೂಡ ಒಳ್ಳೆ ಆಪ್ಷನ್ಸ್ ಇದೆ. ಸಿವಿಲ್ ಸರ್ವಿಸಸ್ಗೆ ಹೋಗ್ಬೋದು. ಸೊ ಒಂದು ಹೈಕೋರ್ಟ್ನಲ್ಲಿ ನೀವು ಲಾಯರ್ ಆಗಿದ್ದಿದ್ರೆ ನಿಮಿಷಕ್ಕೆ ಲ್ಯಾಕ್ಸ್ ಟುಗೆದರ್ ಅವರು ಚಾರ್ಜ್ ಮಾಡ್ತಾರೆ. ಈಗ ಡಾಕ್ಟರ್, ಇಂಜಿನಿಯರೇ ದೊಡ್ಡ ಜನ ಅಂತ ಏನಿಲ್ಲ. ಡಾಕ್ಟರ್ ಫೀಲ್ಡಿಗೆ ಹೋಗ್ಬೋದು, ಇಂಜಿನಿಯರಿಂಗ್ ಫೀಲ್ಡಿಗೆ ಹೋಗ್ಬೋದು, ಸಿವಿಲ್ ಸರ್ವಿಸಸ್ಗೆ ಹೋಗ್ಬೋದು, ಒಂದು ಲಾಯರ್ ಆಗ್ಬೋದು. ಸೊ ನೀವು ಯಾವುದೇ ಫೀಲ್ಡಿಗೆ ಹೋಗ್ಬೋದು. ನೀವು ಯಾವ ಫೀಲ್ಡಿಗೆ ಹೋದ್ರೂ ಆ ಫೀಲ್ಡಲ್ಲಿ ನೀವು ಬೆಸ್ಟ್ ಆಗಿದ್ರೆ ನಿಮಗೆ ಬೆಸ್ಟ್ ಅಪರ್ಚುನಿಟಿ ಸಿಕ್ಕೇ ಸಿಗುತ್ತೆ. ಅದರ ಬೇಸನ್ನು ನಾವು ಮಾತ್ರ ಇಲ್ಲಿ ಸೆಟ್ ಮಾಡಬೇಕಾಗುತ್ತೆ. ಆ ಕೆಲಸವನ್ನು ನಾವು ನಮ್ಮ ಶಾಲೆಯಲ್ಲಿ ಮಾಡ್ತಾ ಇದ್ದೇವೆ. ತುಂಬಾ ಖುಷಿ ಆಯ್ತು. ಸೊ ನಿಮ್ಮ ಶಾಲೆಯಲ್ಲಿ ಓದಿದ್ರೆ ಒಂದು 10th ಸ್ಟ್ಯಾಂಡರ್ಡ್ ಮುಗಿಯುವಾಗ ಆ ಮಗುವಿಗೆ ಒಂದು ಮೆಂಟಲ್ ಕ್ಲಾರಿಟಿ ಇರ್ತದೆ, ವಾಟ್ ಹಿ ವಾಂಟ್ಸ್ ಆರ್ ವಾಟ್ ಹಿ ವಾಂಟ್ಸ್ ಟು. ಅದು ವೆರಿ ಇಂಪಾರ್ಟೆಂಟ್. ನನಗೆ PU ಆದಮೇಲೆ ಕೂಡ ಒಂದು ಕ್ಲಾರಿಟಿ ಅಂತ ಇರಲಿಲ್ಲ, ಸರಿಯಾಗಿರಲಿಲ್ಲ. ನಾನು ಇಂಜಿನಿಯರಿಂಗ್ ಹೋಗ್ಬೇಕಾ, BSc ಹೋಗ್ಬೇಕಾ ಅನ್ನೋದು ಇರಲಿಲ್ಲ. ಬಟ್ ಒಮ್ಮೆ ಎಲ್ಲಿ ಒಂದು ಕಡೆ ಕೆಲವು ಪುಸ್ತಕಗಳನ್ನು ಓದಿ 4 ಜನನ ಮಾತಾಡಿ ಎಕ್ಸ್ಪ್ಲೋರ್ ಮಾಡಿದ ಮೇಲೆ ನನಗೆ ಕ್ಲಾರಿಟಿ ಬಂತು. ನಾನು ಫಿಸಿಕ್ಸನ್ನೇ ಓದಬೇಕು, ನಾನು ಟೀಚರೇ ಆಗಬೇಕು ಅನ್ನೋ ಕ್ಲಾರಿಟಿ ಬಂತು. ಆದರೆ ಆ ಕ್ಲಾರಿಟಿ ಮಗುವಿಗೆ 10th ಸ್ಟ್ಯಾಂಡರ್ಡ್ಗೆ ಬಂದ್ರೇ ಭಾರಿ ಒಳ್ಳೇದು. ಯಾಕಂದರೆ 10th ಸ್ಟ್ಯಾಂಡರ್ಡ್ ಅದೊಂದು ವೆರಿ ಕ್ರೂಷಿಯಲ್ ಜಂಕ್ಷನ್. ಅಲ್ಲಿ ನೀವು ಚೂಸ್ ಮಾಡಬೇಕು, ನೀವು ಸೈನ್ಸ್ಗೆ ಹೋಗ್ತೀರಾ, ಕಾಮರ್ಸ್ ಫೀಲ್ಡಿಗೆ ಹೋಗ್ತೀರಾ, ಹ್ಯುಮ್ಯಾನಿಟೀಸ್ ಕಲಿತೀರಾ, ಅಥವಾ ಇನ್ನೊಂದೇನೋ ಬೇರೆನೇ ಕಲಿತೀರಾ ಆಲ್ ಟುಗೆದರ್, ಅಥವಾ ನೀವು ಡಿಪ್ಲೊಮಾ ಮಾಡ್ಲಿಕ್ಕೆ ಹೋಗ್ತೀರಾ. ಆಗ ನೀವು ಚೂಸ್ ಮಾಡಲಿಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಜಂಕ್ಷನ್. ಸೊ ಅದಕ್ಕಿಂತ ಮುಂಚೆನೇ ಮಗುವಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ಅದಕ್ಕೂ ತುಂಬ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ನನಗೆ ಒಬ್ಬ ಕ್ಲಾಸ್ಮೇಟ್ ಇದ್ದ, ಅವನಿಗೆ ಕಾಮರ್ಸ್ನಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು, ಮಾರ್ಕ್ಸ್ ಜಾಸ್ತಿ ಬಂದಿತ್ತು ಅಂತ ಪೇರೆಂಟ್ಸು ಸೇರಿಸ್ಬಿಟ್ರು ಸೈನ್ಸ್ಗೆ. ಅವನಿಗೂ ಏನು ಮಾಡಬೇಕನ್ನೋ ಗೊತ್ತಿರಲಿಲ್ಲ. ಸೈನ್ಸ್ನಲ್ಲಿ ತುಂಬ ಸ್ಟ್ರಗಲ್ ಮಾಡಿದ ಅವನು. ಆಮೇಲೆ PUC ಆದಮೇಲೆ ಅವನು BCom ತಗೊಂಡ. ನೌ ಹಿ ಈಸ್ ಎಕ್ಸ್ಟ್ರೀಮ್ಲಿ ಸಕ್ಸಸ್ಫುಲ್, ಈಸ್ ಎ ವೆರಿ ಗುಡ್ CA ಇನ್ ದುಬೈ. ಸೊ ಹಾಗಾಗಿ ಅವನಿಗೆ ಏನಾದರೂ 10th ಆ ಐಡಿಯಾ ಬಂದಿದ್ದಿದ್ರೆ ಇನ್ನೂ ಅವನ ಎತ್ತರಕ್ಕೆ ಏರ್ತಿದ್ದ. ಹಾಗಾಗಿ ಆ ಐಡಿಯಾ 10th ಸ್ಟ್ಯಾಂಡರ್ಡ್ಗೆ ಬರಬೇಕು. ಅದಕ್ಕೆ ಬೇಕಾದಷ್ಟು ನಾವು ಟೈಮ್ ಕೊಡಬೇಕು ಮಗುವಿಗೆ.
ಈಗ ಸಿಸ್ಟಮಲ್ಲಿ ಏನಾಗಿದೆ, ಬೆಳಿಗ್ಗೆ 7 ಟ್ಯೂಷನಿಗೆ ಹೋಗು, ಶಾಲೆಗೆ ಹೋಗು, ಸಂಜೆ ಟ್ಯೂಷನಿಗೆ ಹೋಗು, ಮಲಗು, ಎಕ್ಸಾಮ್ ಬರಿ, ಓದು. ಮಗುವಿಗೆ ಥಿಂಕ್ ಮಾಡಲಿಕ್ಕೆ ಟೈಮ್ ನಾವು ಎಲ್ಲಿ ಕೊಡ್ತಾ ಇದ್ದೇವೆ? ನಾವು ಎಲ್ಲೇ ಒಂದು ಕಡೆ ಇಫೆಕ್ಟಿವ್ ಟೀಚಿಂಗ್ ಮಾಡಿ ಇಫೆಕ್ಟಿವ್ ಆಗಿ ಮಗುವನ್ನು ಓದಿಸಿ ಅವರಿಗೆ ಸ್ವಲ್ಪ ಟೈಮ್ ಕೊಡಬೇಕು. ನಾನು ಹೇಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾಳೆ ಎಕ್ಸಾಮ್ ಇದೆ, ಇವತ್ತು ಓದುವ ಸ್ಪೀಡಿಗೂ 1 ತಿಂಗಳು ಬಿಟ್ಟಿದೆ ಇವತ್ತು ಓದುವ ಸ್ಪೀಡಿಗೂ ದರ್ ಇಸ್ ಅ ಡಿಫರೆನ್ಸ್. ಆ ಓದುವ ಟೈಮ್ನಲ್ಲಿ ನಾವು ಇಫೆಕ್ಟಿವ್ ಆಗಿ ಮಕ್ಕಳನ್ನು ಓದಿಸಬೇಕು. ಪಾಯಿಂಟ್ ನಂಬರ್ 1. ಪಾಠ ಮಾಡುವಾಗ ನಾವು ಇಫೆಕ್ಟಿವ್ ಆಗಿ ಪಾಠ ಮಾಡಬೇಕು. ನಮ್ಮ ಟೀಚರ್ಸ್ ಹೇಗಿರ್ಬೇಕು, ಇಫೆಕ್ಟಿವ್ ಆಗಿ ಪಾಠ ಮಾಡಬೇಕು. ಸೊ ದಟ್ ನಾವು ಟೈಮ್ ಯಾರ್ದು ಉಳಿಸ್ತಾ ಇದ್ದೇವೆ, ಅಲ್ಟಿಮೇಟ್ಲಿ ನಾವು ಮಕ್ಕಳ ಟೈಮನ್ನು ಉಳಿಸ್ತಿದ್ದೇವೆ. ಆ ಉಳಿಸಿದ ಟೈಮ್ನಲ್ಲಿ ಮಕ್ಕಳಿಗೆ ಸ್ವಲ್ಪ ಎಕ್ಸ್ಪೋಜರ್ ಕೊಡಬೇಕು. ನಾವು ಒಳ್ಳೆ ಬುಕ್ ಓದಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು, ಒಳ್ಳೆ ಮೂವಿ ನೋಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಅಥವಾ ಒಳ್ಳೊಳ್ಳೆ ರಿಸೋರ್ಸ್ ಪರ್ಸನ್ಸ್ ತಂದು ಅವರ ಮೂಲಕ ಒಂದು ಮೋಟಿವೇಶನಲ್ ಸ್ಪೀಚ್ ಕೊಡಬೇಕು. ಆವಾಗ ಮಕ್ಕಳಿಗೆ ಒಂದು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಆಮೇಲೆ ದೇ ವಿಲ್ ಐಡೆಂಟಿಫೈ ದೇರ್ ಫೀಲ್ಡ್ ವೆರಿ ಫಾಸ್ಟ್. ಎಸ್. ಸೊ ಈಗ ನೀವು ಎಕ್ಸ್ಪೋಜರ್ ಕೊಡ್ಬೇಕು, ಟೈಮ್ ಕೊಡ್ಬೇಕು ಅಂತ ಹೇಳುವಾಗ ನಿಮ್ಮದೊಂದು ರೆಸಿಡೆನ್ಷಿಯಲ್ ಸ್ಕೂಲ್ ಆಗಿದೆ. ಇಲ್ಲಿ ನಮ್ಗೆ 4ನೇ ತರಗತಿಯಿಂದ ನೀವು ರೆಸಿಡೆನ್ಷಿಯಲ್ ಒಂದು ಫೆಸಿಲಿಟಿಯನ್ನ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀರಿ. ಕರೆಕ್ಟ್. ಹಾಗಾಗಿ ಇಲ್ಲಿಯ ಒಂದು ಟೈಮ್ ಟೇಬಲ್ ಹೇಗಿರ್ಬೋದು ಸರ್ ಮಕ್ಕಳಿಗೆ? ನೋಡಿ, ನಾವು 5:30ಗೆ ಮಕ್ಕಳನ್ನ ಎಬ್ಸ್ತೇವೆ. 5:30 ಒಂದು 10 ಮಿನಿಟ್ಸ್ ಅವರು ಬ್ರಷ್ ಮಾಡ್ತಾರೆ. ಸ್ವಲ್ಪ ನಿದ್ದೆ ಬಿಡ್ಬೇಕಲ್ಲ ಮಕ್ಕಳು. ನಾವಾದ್ರೆ ಅಷ್ಟೇ, ಅಲಾರ್ಮ್ ಆದ ತಕ್ಷಣ ನಮ್ಗೆ ಎಚ್ಚರ ಆಗುದಿಲ್ಲ. ಆಮೇಲೆ 5:40 to 6 o'clock ವರೆಗೆ ನಾವು ಒಂದು ಸಣ್ಣ ಯೋಗ ಸೆಷನ್ ಮಾಡ್ತೇವೆ ಮಕ್ಕಳಿಗೆ. ಯಾಕೆ ಅಂತ ಹೇಳಿದ್ರೆ, ಒಂದು ಒಳ್ಳೇದು, ಅದ್ರ ಜೊತೆ ನಾವು ಪ್ರಾಣಾಯಾಮ ಕೂಡ ಮಾಡಿಸ್ತೇವೆ. ಇಟ್ಸ್ ಗುಡ್. ಓಕೆ. ಅದಾದ್ಮೇಲೆ ಅವರು ಆಕ್ಟಿವ್ ಆಗ್ತಾರೆ, ನಿದ್ದೆ ಎಲ್ಲ ಹೊರಟೋಗುತ್ತೆ ಅವರಿಗೆ. ಅದಾದ್ಮೇಲೆ 6ರಿಂದ 7:30 ಗಂಟೆವರೆಗೆ ನಾವು ಅವರಿಗೆ ಹಾಸ್ಟೆಲ್ನಲ್ಲಿ ಓದಿಸ್ತೇವೆ. ಓದಿಸುವಾಗ ಅವ್ರಿಗೆ ಸಪರೇಟ್ ಸ್ಟಡಿ ಹಾಲ್ ಇರುತ್ತೆ, ಅಲ್ಲೇ ಅವರು ಓದ್ತಾರೆ. ಅವ್ರು ಓದ್ತಾರಾ ಇಲ್ವಾ ನೋಡ್ಲಿಕ್ಕೆ ಇರ್ತಾರೆ. ಆಮೇಲೆ ರೆಸಿಡೆನ್ಷಿಯಲ್ ಟೀಚರ್ಸ್ ಕೂಡ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಅವ್ರು ಓದ್ತಾರಾ ಇಲ್ಲ. ಸಣ್ಣ ಸಣ್ಣ ಡಿಫಿಕಲ್ಟೀಸ್ ಇದ್ರೆ ಅವರು ಅಲ್ಲಿ ಹೇಳ್ಕೊಡ್ತಾರೆ. 7:30 ಮತ್ತೆ 1 hour ಟೈಮ್ ಇರುತ್ತೆ ಅವರಿಗೆ ಬ್ರೇಕ್ಫಾಸ್ಟ್ ಆಗಲಿಕ್ಕೆ, ಫ್ರೆಶ್ ಅಪ್ ಆಗಲಿಕ್ಕೆ. ಮತ್ತೆ ಕ್ಲಾಸಸ್ 9 o'clock ಸ್ಟಾರ್ಟ್ ಆಗುತ್ತೆ. 9 to 3:30 ವರೆಗೆ ಕ್ಲಾಸಸ್ ಇರುತ್ತೆ. ಮಧ್ಯೆ ಲಂಚ್ ಬ್ರೇಕ್ಗಳೆಲ್ಲ ಇರ್ತವೆ. 3:30 5 ನಾವು ಒಂದು ಗೈಡೆಡ್ ಸ್ಟಡಿ ಅವರ್ ಅಂತ ಮಾಡಿದ್ದೇವೆ. ಇದು ಎಲ್ಲಿಯೂ ಇಲ್ಲ, ಸ್ಕೂಲ್ನಲ್ಲಿ ಎಲ್ಲಿಯೂ ಇಲ್ಲ ಗೈಡೆಡ್ ಸ್ಟಡಿ ಅವರ್ಸ್ ಅಂತ. ಇದು ಏನು ಅಂತಂದ್ರೆ, ಗೈಡೆಡ್ ಸ್ಟಡಿ ಅವರ್ಸ್ ನಲ್ಲಿ ಕೆಲವು ಸ್ಟೂಡೆಂಟ್ಸ್ ತುಂಬಾ ಟಾಪ್ ಇದಾರಪ್ಪ, ತುಂಬಾ ಶಾರ್ಪ್ ಇದಾರೆ. ಅವ್ರು ಏನ್ ಮಾಡ್ತಾರೆ, ಎಕ್ಸ್ಟ್ರಾ ಕ್ವಶನ್ಸ್ ಎಲ್ಲ ಕೇಳ್ತಾರೆ ಟೀಚರ್ ಹತ್ರ, ಬೇರೆ ಬೇರೆ ಓದಿ ಎಲ್ಲ ಕೇಳ್ತಾರೆ. ಸ್ವಲ್ಪ ಆವರೇಜ್ ಇದ್ದಾರೆ, ಅವ್ರು ಏನ್ ಮಾಡ್ತಾರೆ, ಕ್ಲಾಸಲ್ಲೇ ಅರ್ಥ ಆಗಿರೋದಿಲ್ಲ ಕೆಲವರು ಅದನ್ನೆಲ್ಲ ಟೀಚರ್ಸ್ ಹತ್ರ ಕೇಳಿ ಸಾಲ್ವ್ ಮಾಡಿ ಕೊಡ್ತಾರೆ. ಕೆಲವರು ತುಂಬಾ ಸ್ವಲ್ಪ ವೀಕ್ ಇದ್ದಾರೆ, ಅವ್ರು ಏನ್ ಮಾಡ್ತಾರೆ, ನಾಳೆದು ಹೋಮ್ವರ್ಕ್ ಮಾಡ್ತಾರೆ ಅವರು. ಯಾಕಂದ್ರೆ ಎಷ್ಟೋ ಮಕ್ಕಳಿಗೆ ಹೋಮ್ವರ್ಕ್ ಕೊಟ್ಟಿರ್ತಾರೆ ಟೀಚರ್, ಹೋಮ್ವರ್ಕ್ ಮಾಡೋದು ಹೇಗೆ ಅಂತ ಗೊತ್ತಿರೋದಿಲ್ಲ. ನಾನು ಸ್ಕೂಲ್ಗೆ ಹೋಗುವಾಗ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ನಾವೆಲ್ಲ ಕೆಲವರು ಬೇಗ ಮ್ಯಾಥಮೆಟಿಕ್ಸ್ ಹೋಮ್ವರ್ಕ್ ಮಾಡಿ ಹೋಗುದು, ಅರ್ಧ ಗಂಟೆ ಮುಂಚೆ ಕೆಲವರೆಲ್ಲ ಬರ್ತಿದ್ರು, ನಮ್ಮ ನೋಟ್ಸ್ ನೋಡಿ ಕಾಪಿ ಮಾಡಿ ಅವ್ರು ಮಾಡುದು. ಹಾಗೆ ಆಗ್ಬಾರ್ದು. ಹೋಮ್ವರ್ಕ್ ಕೊಟ್ಟದನ್ನು ಮಗು ಸಾಲ್ವ್ ಮಾಡ್ಬೇಕು. ಒಂದ್ ವೇಳೆ ಮಗುವಿಗೆ ಸಾಲ್ವ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ಆ 3:30 to 5 ಆ ಮಗು ಧೈರ್ಯವಾಗಿ ಟೀಚರ್ ಹತ್ರ ಕೇಳ್ಬೋದು. ಯಾಕಂದ್ರೆ ಈ ಮಕ್ಕಳಿಗೆ ನೋಡಿ, ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಇರುತ್ತೆ. ಎಲ್ಲರ ಎದುರು ಕೇಳಲಿಕ್ಕೆ ಆಗುದಿಲ್ಲ, ಒಂಥರ ಭಯ. ಯಾರು ಏನ್ ಅನ್ಕೊಳ್ತಾರೋ, ಟೀಚರ್ ಜೋರು ಮಾಡ್ತಾರೋ, ಫ್ರೆಂಡ್ಸ್ ಏನಾದ್ರು ಅನ್ಕೊಳ್ತಾರೋ ಅನ್ನೋ ಭಯ ಇರುತ್ತೆ. ಹಾಗಾಗಿ ಆ ಸ್ಟಡಿ ಅವರ್ ನಲ್ಲಿ ಏನಾಗುತ್ತೆ, ಗೈಡೆಡ್ ಸ್ಟಡಿ ಅವರ್ 3:30 to 5 ಮಗು ಆ ಕ್ಲಾಸ್ ರೂಮ್ ಎದ್ದು ಹೋಗಿ ಸ್ಟಾಫ್ ರೂಮ್ ನಲ್ಲಿ ಒಂದೇ ಟೀಚರ್ ಹತ್ರ ಕೇಳಿ, ನಾಳೆದು ಹೋಮ್ವರ್ಕ್ ನೀವು ಕೊಟ್ಟಿದ್ದು ಹೇಗೆ ಮಾಡೋದು, ನಾನು ಟ್ರೈ ಮಾಡ್ತೇನೆ, ಬರ್ತಾ ಇಲ್ಲ ಅಂತ ಗೈಡೆನ್ಸ್ ತಗೊಳ್ಬಹುದು. ಸೊ ದಟ್ ಅದಕ್ಕೆ ಹೋಮ್ವರ್ಕು ಕೂಡ ಕಂಪ್ಲೀಟ್ ಆಗುತ್ತೆ, ನಾಳೆಗೆ ಬರುವಾಗ ಕಾನ್ಫಿಡೆನ್ಸ್ ಇರುತ್ತೆ. ನೋಡಿ, ಇವತ್ತಿನ ಪಾಠ ಅರ್ಥ ಆಗಿಲ್ಲ ಅಂದ್ರೆ ನಾಳೆ ಹೇಗೆ ಅರ್ಥ ಆಗುತ್ತೆ, ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ. ಸೊ ಈ ತರ ಒಂದು ಗೈಡೆಡ್ ಸ್ಟಡಿ ಅವರ್ಸ್ ಅಂತ ನಾವು ಮಾಡ್ತೀವಿ. ನಾವು ಲೋಕಲ್ ಮಕ್ಕಳಿಗೆ ಕೂಡ 1 hour ಗೈಡೆಡ್ ಸ್ಟಡಿ ಅವರ್ ಇರುತ್ತೆ. ಸೊ ದಟ್ ಅದು ಮನೆಗೆ ಹೋದ ಮೇಲೆ ಹೋಮ್ವರ್ಕ್ ಹೇಗೆ ಮಾಡೋದು ಅಂತ ಕ್ಲಾರಿಟಿ ಇರುತ್ತೆ, ಅಥವಾ ಹಾಗೇ ಇರುತ್ತೆ. ಓದೋದು ಪ್ರಾಕ್ಟೀಸ್ ಮಾಡೋದು ಮಾತ್ರ ಉಳ್ಕೊಂಡ್ಬಿಡುತ್ತೆ. ನಾವು ರೆಸಿಡೆನ್ಷಿಯಲ್ ಮಕ್ಕಳಿಗೆ ನಂತರ ಆಟಕ್ಕೆ ಟೈಮ್ ಕೊಡ್ತೇವೆ, ಮತ್ತೆ ಒಂದು ಸ್ಟಡಿ ಅವರ್ ಮಾಡ್ತೇವೆ. 5 ಗಂಟೆಗೆ ಸ್ನ್ಯಾಕ್ಸ್ ಟೈಮಿಂಗ್ ಇರುತ್ತೆ ಅವರಿಗೆ. ಮತ್ತೆ 8 ಇಂದ 9 ವರೆಗೆ ಅವರಿಗೆ ಡಿನ್ನರ್ ಇರುತ್ತೆ, ಮತ್ತೆ ಪೇರೆಂಟ್ಸ್ಗೆ ಕಾಲ್ ಮಾಡ್ಬೋದು. 9 ಇಂದ 9:30 ವರೆಗೆ, 9 ನಂತರ ಓದಿಸ್ತೇವೆ ನಾವು ಮಕ್ಕಳನ್ನು. ಮತ್ತೆ 9 ನಂತರ ಓದಿಸ್ತೇವೆ. 9:30 ಆಯ್ತು, ನನ್ಗೆ ನಿದ್ದೆ ಬರ್ತಾ ಇದೆ, ಹೋಗಿ ಮಲ್ಕೊಳ್ಬೋದು. ಇಲ್ಲ ನಾನು ಅರ್ಧ ಗಂಟೆ ಜಾಸ್ತಿ ಓದ್ತೇನೆ, ಓದ್ಬೋದು. ಯಾಕಂದ್ರೆ ಸ್ಟಡಿ ಹಾಲ್ ನಲ್ಲಿ 11 ಗಂಟೆವರೆಗೂ ನೋಡ್ಕೊಳ್ಳಿಕ್ಕೆ ಇರ್ತಾರೆ. ಬಟ್ 9:30 ಆಯ್ತು ನಾನು ಮಲಗಬೇಕು ಅಂತ ಅಂದ್ರೆ ಖಂಡಿತ ಆ ಮಗು ಮಲ್ಕೊಳ್ಬೋದು. ಯಾಕಂದ್ರೆ ಮಕ್ಕಳಾದ್ರಿಂದ ಸಫಿಷಿಯಂಟ್ ನಿದ್ದೆ ಕೂಡ ತುಂಬಾ 8 ಗಂಟೆ ನಿದ್ದೆ ಬೇಕು. 9:30 to 5:30 ಅಂತಂದ್ರೆ 8 hours ಸ್ಲೀಪ್, ಸೌಂಡ್ ಸ್ಲೀಪ್ ಆಗುತ್ತೆ. ನಾವು ಒಂದು ಏನು ಮಾಡಿದ್, ನಾನು ತುಂಬಾ ರೆಸಿಡೆನ್ಷಿಯಲ್ ಇದರಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೆ, ನಾವು ಫೋರ್ಸ್ ಮಾಡಿದಾಗ ಅವರಿಗೆ ನಿದ್ದೆ ಬರಲೇಬೇಕು ಅಂತ ಗ್ಯಾರಂಟಿ ಇಲ್ಲ. ಈಗ ಫೋರ್ಸ್ ಮಾಡಿ 9:00ವರೆಗೆ ನೀವು ಮಲಗಲೇಬೇಕು ಅಂತ ಹೇಳಿದ್ರೆ, ಮಲಗಿದ ತಕ್ಷಣ ಏನು ಅದಕ್ಕೆ ನಿದ್ದೆ ಬರ್ತದ? ನಿದ್ದೆ ಬರುದಿಲ್ಲ.
ಸಮಟೈಮ್ಸ್ ನೀವು ಅಬ್ಸರ್ವ್ ಮಾಡಿರ್ಬೋದು, ನಾವೇನೋ ಹೀಗೆ ಸುಮ್ಮನೆ ಕೂತಿರ್ತೇವೆ, ಇನ್ನೇನು ನಿದ್ದೆ ಬರುತ್ತೇನೋ ಹೋಗಿ ಮಲಗಿದ್ರೆ ವೆರಿ ಫಾಸ್ಟ್ ನಿದ್ದೆ ಬರುತ್ತೆ. ಮಗು ಓದ್ತಾ ಇರುತ್ತೆ, ಇಲ್ಲ ನನಗೆ ನಿದ್ದೆ ಬರ್ತಾ ಇದೆ 9:30 ನಂತರ, ಇಲ್ಲ ನಿದ್ದೆ ಬರ್ತಾ ಇದೆ ಅಂತ ತಡ್ಕೊಳಕ್ ಆಗ್ತೀನಿ, ಹೋಗುದು ಮಲಗುದು. ಸೊ ದಟ್ ಮತ್ತೆ ರೂಮಿಗೆ ಹೋಗಿ ಗಲಾಟೆ ಮಾಡೋದು, ಟೈಮ್ ವೇಸ್ಟ್ ಮಾಡೋದು, ಅದು ಏನು ಇರೋದಿಲ್ಲ. ಸೊ ಇದು ಒಂದು ರುಟೀನ್ ಎವ್ರಿ ಡೇ ಹೀಗೆ ಇರುತ್ತೆ. ಮತ್ತೆ ನಾವು ಮಧ್ಯ ಮಧ್ಯ ಬೇರೆ ಬೇರೆ ಆಕ್ಟಿವಿಟೀಸ್ ಅನ್ನ ಮಾಡಿ ಮಕ್ಕಳಿಗೆ ಒಂದು ರಿಲ್ಯಾಕ್ಸ್ಡ್ ಆಗಿ ಇರುವ ಹಾಗೆ ನಾವು ನಮ್ಮ ಶಾಲೆಯಲ್ಲಿ ನೋಡಿಕೊಳ್ತೇವೆ. ಎಸ್, ಓಕೆ. ಸೊ ಈಗ ನೀವು ಒಂದು ನಿಮ್ಮ ಟೈಮ್ ಟೇಬಲ್ ಹೇಳುವಾಗ ಅದರಲ್ಲಿ ಯೋಗಕ್ಕಂತ ಪ್ರತ್ಯೇಕವಾಗಿ ಒಂದು ಟೈಮ್ ಇತ್ತು, ಮತ್ತೆ ನೀವು ಮೆನ್ಷನ್ ಮಾಡಿದ್ರಿ ಡಿನ್ನರ್, ಸ್ನಾಕ್ಸ್ ಅಂತ. ಸೊ ಹಾಗಾಗಿ ಇಲ್ಲಿ 4ನೇ ತರಗತಿಯಿಂದ ಮಕ್ಕಳಿರೋ ಕಾರಣ, ಮಕ್ಕಳು ಅಂತ ಹೇಳಿದ್ರೆ ಒಂದು ಬೆಳೆಯುವ ಮಕ್ಕಳು, ಅವ್ರಿಗೆ ನ್ಯೂಟ್ರಿಷನ್ ಮತ್ತೆ ಅವರ ಒಂದು ಹೆಲ್ತ್, ಸೌಂಡ್ ಸ್ಲೀಪ್ ಬಗ್ಗೆ ಹೇಳಿದ್ರೆ ಇದೆಲ್ಲ ತುಂಬಾನೇ ಒಂದು ಪ್ರಾಮುಖ್ಯವಾಗಿರುವಂತಹ ಒಂದು ರೋಲ್ ಪ್ಲೇ ಮಾಡ್ತದೆ. ಹಾಗಾಗಿ ನಾವು ಇಲ್ಲಿಯ ಒಂದು ಊಟ ತಿಂಡಿ ಸೌಲಭ್ಯಗಳು ಮತ್ತೆ ಇಲ್ಲಿಯ ಒಂದು ಹೆಲ್ತ್ ರಿಗಾರ್ಡಿಂಗ್ ನಿಮ್ಮ ಏನ್ ಒಂದು ಪರ್ಸೆಪ್ಷನ್ ಇದೆ ಮಕ್ಕಳ ಮೇಲೆ, ಅದನ್ನ ಹೇಗೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ನೋಡಿ, ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಹೇಳಿದ್ರೆ ಒಂದು ಆಸ್ಪೆಕ್ಟ್ ಎಕಡೆಮಿಕ್ ಗ್ರೋತ್, ಇನ್ನೊಂದು ಆಸ್ಪೆಕ್ಟ್ ಫಿಸಿಕಲ್ ಗ್ರೋತ್, ಮಕ್ಕಳು ಬೆಳೆಯುವ ಮಕ್ಕಳು, ಇನ್ನೊಂದು ಆಸ್ಪೆಕ್ಟ್ ಇಮೋಷನಲ್. ಸೊ ಎಕಡೆಮಿಕ್ ಗ್ರೋತ್ ಹಾಗೆ ಆಗುತ್ತೆ, ಪಾಠ ಮಾಡ್ತಾರೆ, ಎಲ್ಲ ಸರಿ. ಆ ಫಿಸಿಕಲ್ ಗ್ರೋತ್ ಆಗೋ ಟೈಮಲ್ಲಿ ಅದಕ್ಕೆ ಒಂದು ಸರಿಯಾದ ನ್ಯೂಟ್ರಿಷಿಯಸ್ ಫುಡ್ ಬೇಕಾಗತ್ತೆ. ಸೊ ಹಾಗಾಗಿ ಆಯಾ ಮಕ್ಕಳಿಗೆ ಏನೆಲ್ಲ ನಾವು ನ್ಯೂಟ್ರಿಷಿಯಸ್ ಫುಡ್ ಕೊಡಬೇಕು ಅನ್ನೋದನ್ನ ನಾವು ಬೇರೆ ಬೇರೆ ಸ್ಕೂಲ್ಗಳಲ್ಲಿ ಅಬ್ಸರ್ವ್ ಮಾಡಿ ನ್ಯೂಟ್ರಿಷನ್ ಎಕ್ಸ್ಪರ್ಟ್ಸ್ ಹತ್ರ ನಾವು ಡಿಸ್ಕಸ್ ಮಾಡಿ ಒಂದು ಫುಡ್ ಮೆನು ಸೆಟ್ ಮಾಡಿರ್ತೇವೆ. ಇನ್ನೊಂದು ಏನಂತ ಹೇಳಿದ್ರೆ, ಮಧ್ಯಾಹ್ನ ಊಟಕ್ಕೆ ನಾವು ಮಧ್ಯಾಹ್ನ ಫ್ರೂಟ್ಸ್ ಕೂಡ ಕೊಡ್ತೇವೆ ಅವರಿಗೆ. ಆಮೇಲೆ ಬೆಳಗ್ಗೆ ಮೊಳಕೆ ಹೊಡೆದ ಕಾಳುಗಳನ್ನು ನಾವು ಕೊಡ್ತೇವೆ. ಆಮೇಲೆ ನಮ್ಮಲ್ಲಿ ಫುಡ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕುಗಳಿಂದ ಕೂಡ ನಮಗೆ ಮಕ್ಕಳು ಬರ್ತಾರೆ. ಸೊ ಎಲ್ಲರಿಗೆ ಸೂಟ್ ಆಗುವ ಹಾಗೆ ಒಂದು ಫುಡ್ ಮೆನು ಇರುತ್ತೆ. ಕಂಪಲ್ಸರಿ ಚಪಾತಿ ಇರುತ್ತೆ, ಮಧ್ಯಾಹ್ನನೂ ರಾತ್ರಿನೂ ಕಂಪಲ್ಸರಿ ಚಪಾತಿ ಇರುತ್ತೆ, ವೈಟ್ ರೈಸ್ ಇರುತ್ತೆ, ಸಾರು ಇರುತ್ತೆ, ಸಾಂಬಾರ್ ಇರುತ್ತೆ. ನಾವು ಸ್ವಲ್ಪ ವೆಜಿಟೇಬಲ್ಸ್ ಅನ್ನ ಜಾಸ್ತಿ ಕೊಡ್ತೇವೆ. ಆಮೇಲೆ ಫ್ರೂಟ್ ಪೀಸಸ್ ಅನ್ನ ನಾವು ಕಂಪಲ್ಸರಿ ಕೊಡ್ತೇವೆ. ಬೆಳಗ್ಗೆ ಕೂಡ ಹಾಗೆ ಬ್ರೇಕ್ಫಾಸ್ಟ್ 2 ಐಟಮ್ ಇರುತ್ತೆ. ಮೊಳಕೆ ಹೊಡೆದ ಕಾಳುಗಳು ಇರ್ತವೆ, ಅದ್ರ ಜೊತೆ 2 ಐಟಮ್ ಬ್ರೇಕ್ಫಾಸ್ಟ್ 2 ಐಟಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಏನಂದ್ರೆ, ಕೆಲವರಿಗೆ ಎಣ್ಣೆ ತಿಂಡಿ ಅಂದ್ರೆ ಇಷ್ಟೇ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ನನಗೆ ಪೂರಿ ಅಂದ್ರೆ ತಿನ್ಲಿಕ್ಕೆ ಆಗೋದಿಲ್ಲ. ಬೆಳಿಗ್ಗೆ ಪೂರಿ ಮಾಡಿದ್ ನಾನು ಮತ್ತೆ ಬೇರೆ ಏನು ತಿಂದು, ಅದಕ್ಕೆ ಒಂದು ರೈಸ್ ಐಟಮ್ ಇರುತ್ತೆ. ಒಂದು ಕಾಂಬಿನೇಷನ್ ಆಗಿ, ಒಂದು ಕಾಂಬಿನೇಷನ್ ಆಗಿ ನಾವು ಆಪ್ಷನ್ ಕೊಟ್ಟಿರ್ತೇವೆ. ಮತ್ತೆ ಸಂಜೆ ಸ್ನಾಕ್ಸ್ ನಾವು ಮಕ್ಕಳಿಗೆ ಇಷ್ಟ ಆಗುವಂಥದ್ದು ಕೊಡ್ತೇವೆ. ಈಗ ನಾವು ಮಕ್ಕಳು ಎಷ್ಟಾದ್ರೂ ಅವ್ರ ಮಕ್ಕಳು, ಅವರಿಗೊಂದು ಫ್ರೀಡಮ್ ಕೊಡಬೇಕು, ಅವರಿಗೆ ಆಟ ಆಡಿಸ್ಬೇಕು, ಅವರಿಗೆ ತುಂಬಾ ಒಳ್ಳೆ ಫುಡ್ ಕೊಡಬೇಕು. ಹಾಗೆಂತ ಅವ್ರಿಗೆ ಅನ್ಹೆಲ್ದಿ ಫುಡ್ ಕೊಡಬಾರ್ದು. ಈಗ ಇದು ಬ್ರೇಕ್ಫಾಸ್ಟ್ ಆಗಲಿ, ಲಂಚ್ ಆಗಲಿ, ಡಿನ್ನರ್ ಆಗಲಿ, ನಾವು ಅನ್ಲಿಮಿಟೆಡ್ ಫುಡ್ ಕೊಡ್ತೇವೆ, ಯಾಕಂದ್ರೆ ಅದು ಹೆಲ್ದಿ. ಅದು ಸಂಜೆ ನಾವು ಸ್ನಾಕ್ಸ್ ಕೊಡ್ತೇವೆ, ಮಕ್ಕಳಿಗೆ ಇಷ್ಟ ಆಗುವಂಥದ್ದು. ಸ್ವಲ್ಪ ಮ್ಯಾಗಿ ಕೊಡ್ಬೋದು, ಸ್ವಲ್ಪ ಒಂದು 4-5 ಪಾನಿಪುರಿ ಕೊಡ್ಬೋದು. ಮಕ್ಕಳು ಅದನ್ನೆಲ್ಲ ಬಿಟ್ಟರೆ ಎಷ್ಟು ಕೂಡ ತಿಂತಾರೆ. ಹಾಗೆ ಅದು ಲಿಮಿಟೆಡ್ ಕೊಡುವಂಥದ್ದು ನಾವು, ಯಾಕಂದ್ರೆ ಮಕ್ಕಳಿಗೆ ರಿಲ್ಯಾಕ್ಸ್ ಆಗಲಿ, ಖುಷಿ ಆಗಲಿ, ನಮ್ಮೊಟ್ಟಿಗೆ ಖುಷಿಯಾಗಿರೋ, ಅದು ನಾವು ಒಂಥರ ಇದೇ ಮನೆ ಅವರಿಗೆ. ನಾವು ಅವರನ್ನ ಅಷ್ಟು ಜಾಗೃತಿಯಾಗಿ ನೋಡ್ಕೊಳ್ಬೇಕು. ಇನ್ನೊಂದು ಮೆಡಿಕಲ್ ಫೆಸಿಲಿಟೀಸ್ ಕೂಡ, ಇದೆಲ್ಲ ಒಂದಕ್ಕೊಂದು ಕನೆಕ್ಟೆಡ್. ಮೆಡಿಕಲ್ ಫೆಸಿಲಿಟಿ ಕೂಡ, ಇವನ್ ನೈಟ್ ಕೂಡ ನಮ್ಮಲ್ಲಿ 2 ಡ್ರೈವರ್ಸ್ ಸ್ಪೆಸಿಫಿಕಲಿ ಅದಕ್ಕಂತಲೇ ಇರ್ತಾರೆ. ಏನೋ ಎಮರ್ಜೆನ್ಸಿ ಬಂದು ಇಮಿಡಿಯೇಟ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಬರೋದು. ಆಮೇಲೆ ನಮ್ಮಲ್ಲಿ ಕ್ಯಾಂಪಸ್ ಅಲ್ಲಿ ಡಾಕ್ಟರ್ಸ್ ಇರ್ತಾರೆ. ಈಗ ಮಾರ್ನಿಂಗ್ 9 to 10 ಒಂದು ಡಾಕ್ಟರ್ ಬರ್ತಾರೆ, 9 to 10 ಅವರು ಕನ್ಸಲ್ಟೇಷನ್ ಇರ್ತದೆ. ಈವ್ನಿಂಗ್ 5 to 6 ಅವರಿಗೆ ಕನ್ಸಲ್ಟೇಷನ್ ಇರ್ತದೆ. ಮತ್ತೆ 24 hours ನರ್ಸ್ ಫೆಸಿಲಿಟಿ ಇರುತ್ತೆ. ಬಾಯ್ಸ್ ಹಾಸ್ಟೆಲ್ ಒಬ್ರು ನರ್ಸ್ ಇರ್ತಾರೆ, ಗರ್ಲ್ಸ್ ಹಾಸ್ಟೆಲ್ ಒಬ್ರು ನರ್ಸ್ ಇರ್ತಾರೆ. ಸೊ ದಟ್ ದೇ ಕ್ಯಾನ್ ಐಡೆಂಟಿಫೈ. ಈಗ ಇದು ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಮನೆಯಲ್ಲಿರುವಾಗ ಅಮ್ಮ ಅವರಿಗೆ ಮಗು ಹೇಳಿಲ್ಲ ಅಂತ ಗೊತ್ತಾಗುತ್ತೆ ಇವರಿಗೆ ಜ್ವರ ಅಂತ ಅಲ್ವಾ, ಹುಷಾರಿಲ್ಲ ನನ್ನ ಮಗನಿಗೆ ಅಂತ. ಇಲ್ಲಿ ಹಾಸ್ಟೆಲಲ್ಲಿ ವಾರ್ಡನ್ಗೆ ನೋಡಿದ ಕೂಡಲೇ ಗೊತ್ತಾಗ್ತದೆ ಅಂತ ಏನು ಗ್ಯಾರಂಟಿ ಇಲ್ಲ. ಸ್ವಲ್ಪ ಲೇಟ್ ಆಗಿ ಮಗುವಿಗೆ ಗೊತ್ತಾಗ್ಬೋದು ಅಥವಾ ಗೊತ್ತಾಗ್ಬೋದು. ಆಗ ಒಂದು ಕರೆಕ್ಟ್ ಆಗಿ ಏನು ಎತ್ತ ನೋಡ್ಲಿಕ್ಕೆ ನರ್ಸ್ ಬೇಕಾಗುತ್ತೆ. ಅದಾದ್ಮೇಲೆ ಮಕ್ಕಳು ಕೂಡ ಹೇಳ್ಬೇಕಾಗತ್ತೆ, ಹೀಗೆ ಅದನ್ನ ವಾರ್ಡನ್ಗೆ ಹೇಳಿದ್ರೆ ಇಮಿಡಿಯೇಟ್ಲಿ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಎಲ್ಲ ನಾವು ಮಾಡ್ತೇವೆ. ಈ ಎಲ್ಲ ಆಯಾಮಗಳಲ್ಲಿ ಎಷ್ಟು ಒಳ್ಳೇದು ಮಾಡ್ಲಿಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ನಾವು ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಸೊ ಈಗ ನೀವು ಏನ್ ಹೇಳಿದ್ರಿ, ವಾರ್ಡನ್ಸ್ ಅಂತ ಹೇಳಿದ್ರಿ, ಮತ್ತೆ ಟೀಚರ್ಸ್ ಆಗಿರ್ಬೋದು, ನರ್ಸ್ ಆಗಿರ್ಬೋದು, ಹಾಗೆ ನಿಮ್ಮಲ್ಲಿ ಬೇರೆ ಬೇರೆ ರೀತಿ ಇಲ್ಲಿ ಒಂದು ಸಿಬ್ಬಂದಿ ವರ್ಗ ಇದೆ. ಹಾಗಾಗಿ ನಿಮ್ಮ ಒಂದು ಎಜುಕೇಶನ್ ವಿಷನ್ ಏನಿದೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಆಸ್ ಅ ಚೇರ್ಮನ್ ನಿಮ್ಗೆ ಆ ವಿಷನ್ ಇದೆ, ಬಟ್ ಆ ಸ್ಟೂಡೆಂಟ್ಸ್ ಗೆ ಅದು ಪಾಸ್ ಆಗ್ಬೇಕಂತ ಹೇಳಿದ್ರೆ ಅಲ್ಲಿರುವಂತಹ ಪ್ರತಿಯೊಂದು ಫ್ಯಾಕಲ್ಟಿ ಕೂಡ ಆ ವಿಷನ್ ಅನ್ನ ಹೊತ್ತಿರ್ಬೇಕು. ಹಾಗಾಗಿ ನಿಮ್ಮ ಒಂದು ಫ್ಯಾಕಲ್ಟಿಯ ಬಗ್ಗೆ, ನಿಮ್ಮ ಸಿಬ್ಬಂದಿ ವರ್ಗದ ಬಗ್ಗೆ ಏನ್ ಹೇಳ್ತಾರೆ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಳ್ಳೆ ಕ್ವಶನ್ ನೀವು ಕೇಳಿದ್ರಿ. ಈಗ ನಮ್ದು CBSE ಕರಿಕ್ಯುಲಮ್, ಸ್ಟೇಟ್ ಇರ್ಬೋದು, ಕೇಂಬ್ರಿಡ್ಜ್ ಇರ್ಬೋದು, IB ಇರ್ಬೋದು, ICS ಇರ್ಬೋದು, ನೀವು ಎಂಥದೇ ಕರಿಕ್ಯುಲಮ್ ಅನ್ನು ತನ್ನಿ, ನಿಮ್ಮ ಟೀಚರ್ಸ್ ಚೆನ್ನಾಗಿ ಪಾಠ ಮಾಡ್ತಾ ಇಲ್ಲ ಅಂತಂದ್ರೆ ಅದು 100% ಫ್ಲಾಪ್ ಶೋ.
ಬೆಸ್ಟ್ ಟೀಚಿಂಗ್ ಫ್ಯಾಕಲ್ಟಿನೇ ನಾವು ಹೈರ್ ಮಾಡಿದ್ದೇವೆ. ಫಾರ್ ಎಕ್ಸಾಂಪಲ್, ನಾವು ಆಲ್ರೆಡಿ CBSE ಸ್ಕೂಲ್ನಲ್ಲಿ 10 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ರಿನ್ಸಿಪಲ್ನೇ ಹೈರ್ ಮಾಡಿದ್ದೇವೆ. ಅಕಾಡೆಮಿಕ್ ಹೆಡ್ ಆಗಿ 25 ಇಯರ್ಸ್ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡಿರೋ, ಬೇರೆ ಬೇರೆ ಕಂಟ್ರೀಸ್ನಲ್ಲಿ ವರ್ಕ್ ಮಾಡಿ ಅನುಭವ ಇರುವಂಥ ಅಕಾಡೆಮಿಕ್ ಹೆಡ್ ಅನ್ನ ನಾವು ಹೈರ್ ಮಾಡಿದ್ದೇವೆ. ಟೀಚಿಂಗಲ್ಲಿ ಕೂಡ ಹಾಗೆ ರೆಕ್ರೂಟ್ ಮಾಡುವಾಗ ತುಂಬಾ ಉತ್ತಮ ಹೈಯೆಸ್ಟ್ ಮಾನದಂಡಗಳನ್ನು ಹಿಡಿದು ನಾವು ರೆಕ್ರೂಟ್ ಮಾಡಿದ್ದೇವೆ. ಮತ್ತೆ ಈಗ ನಮ್ದು ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ನಡೀತಾ ಇದೆ. ನಾನು ಅದನ್ನು ಪರ್ಸನಲಿ ನಾನು ನೋಡ್ತೇನೆ. ಒಂದು 25 ಜನ ಟೀಚರ್ ಇದೆ ಅಂತಾರೆ, 25 ಜನ ಟೀಚರ್ಗೂ ಕ್ಲಾಸಲ್ಲಿ ಕೂರ್ಬೇಕು, ಒಬ್ಬೊಬ್ಬರೇ ಡೆಮೋ ಕೊಡ್ತಾ ಇರ್ಬೇಕು ಎವ್ರಿ ಡೇ. ಸೊ ದೆನ್ ನಾವು 2 months ನಲ್ಲಿ ನಾವು ಟ್ರೈನಿಂಗ್ ಮಾಡ್ತೀವಿ. ಯಾವಾಗ ಪಾಠ ಇರೋದಿಲ್ವೋ ಆಗ ಟೀಚರ್ ಟ್ರೈನಿಂಗ್ ನಡೀತದೆ. ಸೊ ದಟ್ ಬೆಸ್ಟ್ ಟೀಚರ್ಸ್ ಇದ್ರೆ ಮಾತ್ರ ಒಳ್ಳೆ ಎಜುಕೇಶನ್ ಕೊಡ್ಲಿಕ್ಕೆ ಆಗೋದು. ಯಾಕೆಂತ ಹೇಳಿದ್ರೆ ಈಗ ಪಾಠ ಎಷ್ಟೇ ಬೆಸ್ಟ್ ಟೀಚರ್ ಇರಲಿ, ಎಲ್ಲರಿಗೂ ಅರ್ಥ ಆಗ್ತದೆ ಅಂತ ಹೇಳಿಕೆ ಬರೋದಿಲ್ಲ. ಟೀಚರ್ ಆಲ್ವೇಸ್ ಟೀಚರ್ಸ್ ದ ಆವರೇಜ್ ಇನ್ ದ ಕ್ಲಾಸ್. ನೀವು ತುಂಬಾ ಸ್ಲೋ ಲರ್ನ್ ಒಬ್ಬ ಇದ್ದಾನೆ ಅಂತ ಅನ್ಕೊಳ್ಳಿ, ಅವರಿಗೆ ಪಾಠ ಮಾಡಿಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಆಗ ಉಳಿದವರಿಗೆಲ್ಲರಿಗೆ ಇಂಜಸ್ಟಿಸ್ ಆಯ್ತು. ಒಬ್ಬ ಟಾಪರ್ ಇದ್ದಾನೆ ಅಂತ ಅನ್ಕೊಳ್ಳಿ, ಅವನಿಗೆ ಪಾಠ ಮಾಡಿಕೊಂಡು ಅವನನ್ನೇ ಕಾನ್ಸಂಟ್ರೇಟ್ ಮಾಡಿಕೊಂಡು ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಒಬ್ಬ ಟಾಪರ್ ಇದ್ದಾನೆ, ತುಂಬಾ ಫಾಸ್ಟ್, ಗಂಟೆಗೆ 25 ಪ್ರಾಬ್ಲಮ್ ಮಾಡ್ತಾನೆ. ಅವನು ಆಯ್ತು ಸಾಲ್ವ್ ಅಂತ ಹೇಳಿದ್ರೆ ಮುಂದೆ ಹೋಗ್ತಾ ಹೋದ್ರೆ ಉಳಿದವರನ್ನು ಹೇಗೆ? ಟೀಚರ್ ಏನ್ ಮಾಡಬೇಕು, ಒಂದು ಆವರೇಜ್ ಆಫ್ ದ ಕ್ಲಾಸ್ ಅನ್ನು ಐಡೆಂಟಿಫೈ ಮಾಡಿ ಸ್ಲೋ ಆಗಿ ಹೆಚ್ಚು ಒಂದು 80, 90, 95 ಅಷ್ಟು ಮಕ್ಕಳಿಗೆ ಕವರ್ ಆಗುವ ಹಾಗೆ ತುಂಬಾ ಚೆನ್ನಾಗಿ ಪಾಠ ಮಾಡಬೇಕಾಗತ್ತೆ. ಮತ್ತೆ ನಮ್ಮಲ್ಲಿ ಈ ಕೆಲವೊಮ್ಮೆ ಉಳ್ಕೊಂಡ್ಬಿಡ್ತಾರೆ ಮಕ್ಕಳು. ಏನಂತ ಹೇಳಿದ್ರೆ ಇರ್ತಾರೆ, ಎಲ್ಲರಿಗೂ ಏನು ಪೂರ್ತಿ ಅರ್ಥ ಆಗ್ಬೇಕಂತ ಏನಿಲ್ಲ. ಸೊ ಅವರಿಗೆ ನಾವು ಸ್ಪೆಷಲ್ ಕ್ಲಾಸಸ್ ಅನ್ನ ಮಾಡ್ತೇವೆ. ಅವರಿಗೆ ನಾವು ಸ್ಪೆಷಲ್ ಫೋಕಸ್ ಕೊಡ್ತೇವೆ. ಸಂಜೆ ಏನು ಸ್ಟಡಿ ಅವರ್ಸ್ ಅಂತ ನಾವು ಹೇಳ್ತೇವಲ್ಲ, 3:30 to 5 ಅಂತ ಮಕ್ಕಳನ್ನ ಸಪ್ರೇಟ್ ಐಡೆಂಟಿಫೈ ಮಾಡಿ ಇನ್ನೊಮ್ಮೆ ಅವರಿಗೆ ಪಾಠ ಮಾಡಿ ಅವ್ರ ಕೈಯಲ್ಲೇ ಬರ್ಸಿ ಅವ್ರ ಕೈಯಲ್ಲೇ ಎಕ್ಸ್ಪ್ಲನೇಷನ್ ಕೇಳಿ ನಾವು ಅವರಿಗೆ ಎಕ್ಸ್ಟ್ರಾ ಸಪೋರ್ಟ್ ಕೊಡ್ತೇವೆ. ಅದೇ ರೀತಿ ಟಾಪ್ ಎಂಡ್ ಕೆಲವು ಮಕ್ಕಳು ಇರ್ತಾರೆ, ತುಂಬಾ ಇಂಟೆಲಿಜೆಂಟ್ ಇರ್ತಾರೆ, ನಮ್ಮ ಕ್ಲಾಸಲ್ಲಿ ಕೊಟ್ಟದ್ದು ಸಾಲುದಿಲ್ಲ ಅವರಿಗೆ. ಬಿಕಾಸ್ ಟೀಚರ್ಸ್ ದ ಆವರೇಜ್. ಸೊ ಅವರಿಗೆ ನಾವು ಎಡಿಷನಲ್ ಮೆಟೀರಿಯಲ್ ಕೊಟ್ಟು, ಎಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟು, ಎಡಿಷನಲ್ ಕ್ವಶನ್ ಪೇಪರ್ ಕೊಟ್ಟು ಸಾಲ್ವ್ ಮಾಡಿ ಅವರನ್ನ ಪ್ರಿಪೇರ್ ಮಾಡ್ತೇವೆ. ಟೀಚಿಂಗ್ ನಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಲರ್ನಿಂಗ್ ನೆವರ್ ಸ್ಟಾಪ್ಸ್ ಅಂತ ಹೇಳ್ತಾರೆ. ಹಾಗೆ ನೀವು ಟೀಚರ್ಸ್ಗೆ ಕೂಡ ಒಂದು ಟ್ರೈನಿಂಗ್ ಅನ್ನ ಕೊಟ್ಟು ಇಲ್ಲಿ ಅತ್ಯುತ್ತಮ ಒಂದು ಒಳ್ಳೆ ಕ್ವಾಲಿಟಿ ಎಜುಕೇಶನ್ ನ ಕೊಡುವಂತ ಒಂದು ಕೊಡ್ಲೇಬೇಕು. ನೀವು ಒಂದು ಸಿಂಗರ್ ಆಗಿದ್ದಿದ್ರೆ 1 ತಿಂಗಳು ಅಭ್ಯಾಸನೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ 31ನೇ ದಿನ ಹೋಗಿ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಆಗೋದಿಲ್ಲ. ಟೀಚರ್ಗೆ ಕೂಡ ಹಾಗೇನೆ, ಅದಕ್ಕೆ ಕಂಟಿನ್ಯೂಸ್ ಪ್ರಾಕ್ಟೀಸ್ ಇರಲೇಬೇಕಾಗತ್ತೆ, ಪ್ರಿಪರೇಷನ್ ಇರಲೇಬೇಕಾಗತ್ತೆ. ಸೊ ಈಗಿನ ಮಕ್ಕಳು ಅವರಿಗೆ ತುಂಬಾ ಎಕ್ಸ್ಪೋಜರ್ ಇದೆ. ಕಂಟೆಂಟ್ಗೆ ಪ್ರಾಬ್ಲಮ್ ಇಲ್ಲ. ಈಗ ಕಂಟೆಂಟಿಗೆ ಪ್ರಾಬ್ಲಮ್ ಇಲ್ಲ. ನೀವು ಎಂಥ ಟಾಪ್ ಮೋಸ್ಟ್ ಎಂಟ್ರೆನ್ಸ್ ಎಕ್ಸಾಮಿಗೆ ಕೂಡ ಮನೆಯಲ್ಲೇ ಕೂತ್ಕೊಂಡು ಪ್ರಿಪರೇಷನ್ ಮಾಡ್ಬೋದು. ಆ ಎಕ್ಸ್ಪ್ಲನೇಷನ್ ಮತ್ತೆ ಹ್ಯೂಮನ್ ಟಚ್ಗೆ ಸ್ವಲ್ಪ ಕೊರತೆ ಇದೆ. ಈಗ ತುಂಬಾ ಚೆನ್ನಾಗಿ ಮಗುವಿಗೆ ಮನಸ್ಸು ಮುಟ್ಟುವ ಹಾಗೆ ಹೇಳ್ಕೊಡ್ಬೇಕು. 100 ಮಕ್ಕಳಲ್ಲಿ 1-2 ಮಕ್ಕಳು ಮಾತ್ರ ಸೆಲ್ಫ್ ಮೋಟಿವೇಟೆಡ್ ಇರ್ತಾರೆ. ಅವರು ಕೂತ್ಕೊಂಡು ಓದ್ತಾರೆ, ಟೀಚರ್ ಇದ್ದಾರೆ ಬಿಡ್ತಾರೆ, ಅವ್ರು ಅರ್ಥ ಮಾಡ್ಕೊಂಡು ಓದ್ತಾರೆ. ಬಟ್ ಉಳಿದವ್ರಿಗೆ ಎಲ್ಲರಿಗೆ ಆ ಗೈಡೆನ್ಸ್ ಕೊಡ್ಲಿಕ್ಕೆ ಗೈಡ್ ಬೇಕಾಗಿರ್ತಾರೆ. ಹಾಗಾಗಿ ಬೆಸ್ಟ್ ಟೀಚರ್ಸ್ ಇರಲೇಬೇಕು. ಓಕೆ. ಸೊ ಇವಾಗ ನಾವೊಂದು ಹಾಸ್ಟೆಲ್ ಬಗ್ಗೆ ಮಾತಾಡುವಾಗ ನೀವು ಹೇಳಿದ್ರಿ ಒಂದು ಫಿಸಿಕಲ್ ಡೆವಲಪ್ಮೆಂಟ್, ಅಕಾಡೆಮಿಕ್ ಡೆವಲಪ್ಮೆಂಟ್ ಅಂಡ್ ಇಮೋಷನಲ್ ಡೆವಲಪ್ಮೆಂಟ್ ಅಂತ. ಅದು ತುಂಬಾನೇ ಒಂದು ಇಂಪಾರ್ಟೆಂಟ್ ಪಾರ್ಟ್ ವಿಚ್ ವಿ ಹ್ಯಾವ್ ಟು ಟಚ್. ಯಾಕಂತ ಹೇಳಿದ್ರೆ ಇವತ್ತು ಮಕ್ಕಳ ಒಂದು ಮೆಂಟಲ್ ಹೆಲ್ತ್ ಆಗಿರ್ಬೋದು, ನಾವು ನೋಡ್ಬೋದು ಭಾರತದಲ್ಲಿ ನಾವು ಅದಕ್ಕೆ ಅಷ್ಟು ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡೋದಿಲ್ಲ. ಇವತ್ತು ಮನೆಯಲ್ಲೂ ಕೂಡ ಎಷ್ಟೋ ಬಾರಿ ಪೇರೆಂಟ್ಸ್ ಫೇಲ್ ಟು ರೆಕಗ್ನೈಸ್ ಅವರ ಒಂದು ಮೆಂಟಲ್ ಹೆಲ್ತ್ ಬಗ್ಗೆ. ಸೊ ಒಂದು ಹಾಸ್ಟೆಲ್ ಅಂತ ತಂದು ಬಿಟ್ಟಾಗ, ಅದರಲ್ಲೂ ಕೂಡ 4ನೇ ತರಗತಿಯಿಂದ ಒಂದು ಹಾಸ್ಟೆಲ್ ಅಲ್ಲಿ ತಂದು ಬಿಟ್ಟಾಗ ಅವರ ಮೆಂಟಲ್ ಹೆಲ್ತ್ಗೆ ಇಲ್ಲಿ ನಾವೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ನೋಡಿ, ಒಂದು ನಾವು ಬೇರೆ ಬೇರೆ ಆಕ್ಟಿವಿಟೀಸ್ ಇದೆ, ಸ್ಪೋರ್ಟ್ಸ್ ಇದೆ, ಎಲ್ಲದೂ ಇದೆ. ಅದ್ರ ಜೊತೆ ಎಲ್ಲೋ ಒಂದ್ ಕಡೆ ಕೆಲವು ಮಕ್ಕಳು ಸ್ವಲ್ಪ ಹೋಮ್ ಸಿಕ್ಕಿರ್ತಾರೆ. ಅವರಿಗೆ ನಮ್ಮಲ್ಲಿ 6 ಜನ ಕೌನ್ಸಿಲರ್ಸ್ ಇದ್ದಾರೆ. 6 ಜನ ಕೌನ್ಸಿಲರ್ಸ್ ಇದ್ದಾರೆ. 3 ಜನ ಮೇಲ್ ಕೌನ್ಸಿಲರ್ಸ್ ಇದ್ದಾರೆ, 3 ಜನ ಫಿಮೇಲ್ ಕೌನ್ಸಿಲರ್ಸ್ ಇದ್ದಾರೆ. ಆ ಥರ ಏನಾದರೂ ಪ್ರಾಬ್ಲಮ್ ಅಂದ್ರೆ ಅವರು ಕರೆದು ಮಾತಾಡಿಸುವಂಥದ್ದು, ಅವ್ರ ಜೊತೆ ಕಂಟಿನ್ಯೂಸ್ ಟಚ್ ಅಲ್ಲಿ ಇರುವಂಥದ್ದು ಮಾಡ್ತಾರೆ. ಅಪಾರ್ಟ್ ಫ್ರಮ್ ದಟ್ ನಾವು ಹಬ್ಬಗಳ ಸೆಲೆಬ್ರೇಷನ್ಸ್ ಕೂಡ ಮಾಡ್ತೇವೆ. ಈಗ ಇಮೋಷನಲ್ ಕ್ವಶಂಟ್ ಎನ್ನುವಂಥದ್ದು, ನಮ್ಮ ಕಲ್ಚರಲ್ ಟಚ್ ಅವರಿಗೆ ಕೊಟ್ಟಾಗ, ನಮ್ಮ ಹಬ್ಬಗಳನ್ನು ಅವರು ಸೆಲೆಬ್ರೇಟ್ ಮಾಡಿದ್ರೆ ನಾವು ಅವ್ರು ನೋಡಿ, ಅವರು ಮನೆಯಲ್ಲಿ ಇರುವಷ್ಟು ದಿನ ಅವರೆಲ್ಲ ಹಬ್ಬಗಳನ್ನು ಆಚರಣೆ ಮಾಡಿರ್ತಾರೆ. ಇಲ್ಲಿ ಅವರಿಗೆ ಮಿಸ್ ಹೊಡಿತದೆ. ಆಗ ಅದನ್ನು ಕೂಡ ನಾವು ಆಚರಣೆ ಮಾಡಿ ಎಲ್ಲ ರೀತಿಯ ಒಂದು ಹ್ಯೂಮನ್ ಟಚ್ ಕೊಟ್ಟು ನಾವು ಮಾಡ್ತೇವೆ. ಹೌದು. ಸೊ ಯಾವುದೇ ರೀತಿ ಅವ್ರಿಗೆ ಒಂದು ಮನೆ ಮಿಸ್ ಮಾಡುವಂತ ಒಂದು ಸಂಗತಿಯನ್ನ ಇಲ್ಲಿ ನೀವು ರೂಪಿಸಿದ್ದೀರಿ. ಈವನ್ ಹಾಸ್ಟೆಲ್ ನಲ್ಲಿ ಕೂಡ ನಾವು ಸ್ವಲ್ಪ ಜಾಸ್ತಿ ಸಿಬ್ಬಂದಿಗಳನ್ನ ಅವರಿಗೆ ಇರ್ತೇವೆ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಅಬ್ಸರ್ವ್ ಮಾಡಿದ ಪ್ರಕಾರ
ಮಗು ಬರುತ್ತೆ, ಹಾಸ್ಟೆಲಿಗೆ ಹೋಯ್ತು, ಊಟ ಮಾಡಿತು, ಮಲಗಿತು, ಬೆಳಗ್ಗೆ ಬಂತು, ಪಾಠ ಕೇಳಿತು, ಅದೊಂದು ಯಾಂತ್ರಿಕ ಆಗಿ ಹೋಗುತ್ತೆ. ಎಲ್ಲಿ ತಪ್ಪಾಗುತ್ತೆ ಅಂತ ಹೇಳಿದ್ರೆ ಆ ಮಗುವಿಗೆ ಊಟ ಆಯ್ತಾ ಅಂತ ಕೇಳುವವರು ಇರುವುದಿಲ್ಲ. ಅದು ಪ್ರಾಬ್ಲಮ್ ಬರಬಾರ್ದು ಅವರಿಗೆ. ಮಧ್ಯೆ ಮಧ್ಯೆ ನಾನು ಅಬ್ಸರ್ವ್ ಮಾಡಿದ್ದೇನೆ, ಕೆಲವೊಂದು ಮಕ್ಕಳಿಗೆ ಊಟ ಆಯ್ತಾ, ಬ್ರೇಕ್ಫಾಸ್ಟ್ ಮಾಡಿದೆ, ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ತುಂಬಾ ಖುಷಿ ಪಟ್ಬಿಡುತ್ತೆ ಅದು. ಒಂದು 10 ದಿನ ಅದನ್ನೇ ನೆನೆಸ್ಕೊಳ್ಳುತ್ತೆ, ಪೇರೆಂಟ್ಸಿಗೆ ಫೋನ್ ಮಾಡಿ ನನಗೆ ಇವತ್ತು ಶರತ್ ಸರ್ ಮಾತಾಡ್ಸಿದ್ರು ಅಂತ ಹೇಳ್ಬಿಡುತ್ತೆ. ಅದನ್ನೆಲ್ಲ ನಾವು ಗಮನದಲ್ಲಿ ಇಟ್ಟಾಗ, ನಾವು ಹಾಸ್ಟೆಲ್ನಲ್ಲಿ ಸಿಬ್ಬಂದಿಗಳನ್ನ ಜಾಸ್ತಿ ಇಟ್ಟಾಗ ಪೀರಿಯಾಡಿಕ್ ಕೌನ್ಸಿಲಿಂಗ್, ಈಗ ಪ್ರಾಬ್ಲಮ್ ಇರೋ ಸ್ವಲ್ಪ ಡಲ್ ಇರೋ ಮಕ್ಕಳಿಗೆ ಮಾತ್ರ ಕೌನ್ಸಿಲಿಂಗ್ ಮಾಡೋದಲ್ಲ, ಎಲ್ಲರಿಗೂ ಕೌನ್ಸಿಲಿಂಗ್ ಮಾಡಬೇಕು, ಎಲ್ಲರಿಗೂ ಮೆಂಟರಿಂಗ್ ಮಾಡಬೇಕು. ಆಗ ಏನಾಗುತ್ತೆ, ಒಂದು ಪಾಸಿಟಿವ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗುತ್ತೆ ಸ್ಕೂಲಲ್ಲಿ. ಅದನ್ನ ನಾವು ಮಾಡ್ತಾ ಇದ್ದೇವೆ. ವೆರಿ ನೈಸ್ ಸರ್. ನೀವೊಂದು ಇಂಥ ಒಂದು ಸಣ್ಣ ಸಣ್ಣ ಡೀಟೇಲ್ಸ್ ಅನ್ನ ಕೂಡ ನೀವು ಯೋಚನೆ ಮಾಡಿ ಈ ಒಂದು ಪರಿಕಲ್ಪನೆಯನ್ನ ತೊಟ್ಟಿದ್ದೀರಾ. ತುಂಬಾ ಖುಷಿ ಆಗ್ತಾ ಇದೆ. ಈಗ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ ನಮ್ಮ ಕಾರ್ಯಕ್ರಮದ ಬೇರೆ ಬೇರೆ ರೀತಿಯ ಎಕ್ಸ್ಪೋಜರ್ ಇದೆ ಅಂತ. ಯಾಕಂತ ಹೇಳಿದ್ರೆ ಇವತ್ತು ಶಿಕ್ಷಣ ಅಂತ ಹೇಳಿದ್ರೆ ಕೇವಲ ಒಂದು ಪಠ್ಯ ಪುಸ್ತಕದಲ್ಲಿರುವಂತಹ ಒಂದು ಶಿಕ್ಷಣವನ್ನ ಕೊಡುವಂತದ್ದಲ್ಲ, ಅದನ್ನ ಹೊರತುಪಡಿಸಿ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನ ರೂಪಿಸುವಂತದ್ದು. ಸೊ ಅದಕ್ಕೆ ಇಲ್ಲಿ ನೀವು ಹೇಳಿರುವಂತ ಬೇರೆ ಬೇರೆ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅನ್ನ ಇನ್ನು ಇಲಾಬರೇಟ್ ಮಾಡೋದಾದ್ರೆ ಏನ್ ಹೇಳ್ತೀರಾ ಸರ್? ಈಗ ನೋಡಿ, ಡ್ಯಾನ್ಸ್ ಅಂತ ಇರುತ್ತೆ, ಮ್ಯೂಸಿಕ್ ಅಂತ ಇರುತ್ತೆ, ಅದ್ರಲ್ಲಿ ನಾವು ಬೇರೆ ಬೇರೆ ಪ್ರಕಾರಗಳನ್ನ ಕೂಡ ನಾವು ಕಾನ್ಸಂಟ್ರೇಟ್ ಮಾಡ್ತೇವೆ. ಭರತನಾಟ್ಯ ಆದ್ರೆ ಭರತನಾಟ್ಯ ಕಾನ್ಸಂಟ್ರೇಟ್ ಮಾಡ್ತೇವೆ, ಕಥಕ್ ಆದ್ರೆ ಕಥಕ್ ಕಾನ್ಸಂಟ್ರೇಟ್ ಮಾಡ್ತೇವೆ, ವೆಸ್ಟರ್ನ್ ಆದ್ರೆ ಅದಕ್ಕೆ ಸರಿಯಾದ ಟ್ರೈನರ್ಸ್ಗಳನ್ನ ನಾವು 4 ಜನ ಬೇರೆ ಬೇರೆ ಪ್ರಕಾರಗಳಲ್ಲಿ ಎಕ್ಸ್ಪರ್ಟ್ ಆಗಿರುವಂಥ ಟ್ರೈನರ್ಸ್ಗಳನ್ನ ನಾವು ಅಪಾಯಿಂಟ್ ಮಾಡಿದ್ದೇವೆ. ಅದರಲ್ಲಿ ನಾವು ಒಂದು ಎಕ್ಸ್ಪರ್ಟೀಸ್ ತರಲಿಕ್ಕೆ ನೋಡ್ತೇವೆ. ಅಂದ್ರೆ ಸುಮ್ಮನೆ ಒಂದು ಗ್ರೂಪ್ ಅಲ್ಲಿ ಡ್ಯಾನ್ಸ್ ಮಾಡಿದ್ರು, ಸ್ಕೂಲ್ಗೆ ಒಂದು ಡ್ಯಾನ್ಸ್ ಮಾಡಿದ್ರು ಅಂತ ಅಲ್ಲ, ಅದರಲ್ಲಿ ಒಂದು ಎಕ್ಸ್ಪರ್ಟೀಸ್ ಬರಬೇಕು. ಆಗ ಮಾತ್ರ ಅದನ್ನು ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲ ಎಲ್ಲಾ ಫೀಲ್ಡ್ ಅಲ್ಲಿ ಸ್ವಲ್ಪ 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 ಗೊತ್ತಿದೆ ಅನ್ನೋದು ಓಕೆ, ಅದೊಂದು ಜನರಲ್ ನಾಲೆಜಿಗೆ ಆಯ್ತು. ಯಾವುದೋ ಒಂದು ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಆಗಬೇಕು. ಅದು ಎಕ್ಸ್ಪರ್ಟ್ ಆಗಬೇಕಾದ್ರೆ ಅದು ಐಡೆಂಟಿಫೈ ಮಾಡಬೇಕು. ನಮ್ಮಲ್ಲಿ ಸ್ಪೀಕರ್ಸ್ ಕ್ಲಬ್ ಅಂತ ಇದೆ. ನೀವು ಒಳ್ಳೆಯ ಮಾತುಗಾರ ಆಗಿದ್ರೆ ಒಂದು ಸರ್ಕಾರವನ್ನೇ ಬೀಳಿಸಬಹುದು. ಒಳ್ಳೆಯ ಮಾತುಗಾರ ಆಗಿದ್ರೆ ನೀವು ಪ್ರೈಮ್ ಮಿನಿಸ್ಟರ್ ಆಗ್ಬೋದು. ಸ್ಪೀಕರ್ಸ್ ಕ್ಲಬ್ ಅಂತ ನಾವು ಮಾಡಿದ್ದೇವೆ. ಎಷ್ಟೋ ಕ್ರಾಂತಿಗಳಿಗೆ ಮಾತೇ ಕಾರಣ. ರೈಟರ್ಸ್ ಕ್ಲಬ್ ಅಂತ ನಾವು ಮಾಡ್ತೇವೆ. ಪೆನ್ನಿನ ಲೇಖನಿಗೆ ಅಷ್ಟು ಪವರ್ ಇದೆ ಅಂತ ಹೇಳ್ತಾರೆ. ಅಷ್ಟು ಒಳ್ಳೆ ನೀವು ಆಥರ್ ಆಗಿರ್ಬೇಕು, ಅಷ್ಟು ಒಳ್ಳೆ ರೈಟರ್ ಅದಕ್ಕೆ ನಾವು ಎಕ್ಸ್ಪೋಜರ್ ಕೊಡಬೇಕು. ಸ್ಪೀಕರ್ಸ್ ಕ್ಲಬ್ ಇದೆ, ರೈಟರ್ಸ್ ಕ್ಲಬ್ ಇದೆ, ರೊಬೋಟಿಕ್ಸ್ ಕ್ಲಾಸಸ್ ಇದೆ, AI ಇದೆ. ಸಣ್ಣ ಮಕ್ಕಳಿಗೆ ಹೇಗಿದೆ ಅಂತ ಹೇಳಿದ್ರೆ ಆಕ್ಟಿವಿಟೀಸ್ ಇದೆ, ಲ್ಯಾಬ್ ಇರುತ್ತೆ. ನರ್ಸರಿಯಿಂದ 4th ಸ್ಟ್ಯಾಂಡರ್ಡ್ಗೆ ಲ್ಯಾಬ್ ಇರುತ್ತೆ. ಅದರಲ್ಲಿ ಮಗು ಹೋಗುತ್ತೆ, ಅದರಲ್ಲಿ ಆಕ್ಟಿವಿಟೀಸ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸೋಲಾರ್ ಸಿಸ್ಟಮ್ ಅಂತ ಹೇಳಿದ್ರೆ, ಆ ಸೋಲಾರ್ ಸಿಸ್ಟಮ್ ಇದೊಂದು ಮಾಡೆಲ್ ಇದೆ ಅಲ್ಲಿ. ಸಣ್ಣ ಮಕ್ಕಳು ಟಚ್ ಮಾಡ್ತಾರೆ, ಅರ್ತ್ ಅಂತ ಅದನ್ನು ಹೀಗೆ ರೊಟೇಟ್ ಮಾಡಿ ನೋಡ್ತಾರೆ. ಆಗ ಎಲ್ಲೊಂದ್ ಕಡೆ ಅವರಿಗೆ ಈಗ ಹೀಗೆ ನೋಡುವಾಗ ನಮ್ಗೆ ಏನಿಸ್ತದೆ, ಸೂರ್ಯ ಮೇಲೆ ಬಂದ, ಸಮುದ್ರದಿಂದ ಮೇಲೆ ಬಂದ, ಸಮುದ್ರದಲ್ಲಿ ಮುಳುಗಿದ ಅಂತ ಅನ್ಸ್ತದೆ ಅಲ್ವಾ? ಅದನ್ನ ನೋಡಿದಾಗ ಎಲ್ಲೊಂದ್ ಕಡೆ ಅವರಿಗೆ ಓಕೆ ಕನೆಕ್ಟ್ ಆಗುತ್ತೆ, ಇದು ಓಕೆ ಇದು ರಿವಾಲ್ವ್ ಆಗ್ತಾ ಇದೆ. ಬೇರೆ ಬೇರೆ ಶೇಪ್ ಆಬ್ಜೆಕ್ಟ್ಸ್ ಅನ್ನ ಟಚ್ ಮಾಡಿ ಅವರೆಲ್ಲ ಕಲಿತಾರೆ. ಹಾಗೆ ಮಾಡಿ ನಂತರ ಪಾಠದಲ್ಲಿ ನಾವು ನಂತರ ಪಾಠ ಮಾಡ್ತೇವೆ. ಆಗ ಅವರಿಗೆ ಪಾಠ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಆಮೇಲೆ ಬೇರೆ ಬೇರೆ ಆಕ್ಟಿವಿಟೀಸ್ ನಾವು ಮಾಡುವಾಗ ಅವರಿಗೆ ಅವರ ಪ್ಯಾಷನ್ ಅನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನೊಂದಾಗ ಡ್ಯಾನ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ, ಭರತನಾಟ್ಯ ಹೇಳ್ಕೊಡ್ತೇವೆ. ಹೇಳಿಕೊಟ್ಟು ಅದಕ್ಕೆ ಎಷ್ಟು ಎಕ್ಸ್ಪರ್ಟೀಸ್ ಬರ್ಬೇಕಂತಂದ್ರೆ, ಒಂದು ಸೋಲೋ ಪರ್ಫಾರ್ಮೆನ್ಸ್ ಕೊಟ್ಟು ಅದೊಂದು ವಿಡಿಯೋ ರೆಕಾರ್ಡಿಂಗ್ ಮಾಡಿ ಅದನ್ನ ಪಬ್ಲಿಷ್ ಮಾಡೋ ಲೆವೆಲ್ಗೆ ಇರ್ಬೇಕು. ಆವಾಗ ಅದು ಕಂಪ್ಲೀಟ್ ಪ್ರಾಬ್ಲಮ್ ಇಲ್ಲ. ನಾವು ಒಂದು ಕ್ಲಾಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾವು ಒಂದು ಅಬಾಕಸ್ ಕ್ಲಾಸ್ ಮಾಡೋದು, ಇನ್ನೊಂದು ಯಾವ್ದು ಕ್ಲಾಸ್ ಮಾಡೋದು, ಪ್ರಾಕ್ಟೀಸ್ ಕೊಟ್ಟು ಅದರಲ್ಲಿ ಎಕ್ಸ್ಪರ್ಟೀಸ್ ಸಿಗ್ಬೇಕು ಅವ್ರಿಗೆ. ನಮ್ಮಲ್ಲಿ ಚೆಸ್ ಕ್ಲಬ್ ಕೂಡ ಇದೆ. ಸುಮ್ಮನೆ ಒಂದು ಮೂವ್ಸ್ ಮಾತ್ರ ಕಲಿಸಿಕೊಡೋದಲ್ಲ, ಯಾರಿಗೆಲ್ಲ ಅದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೆ ನೋಡಿ, ಆ ಮಕ್ಕಳು ಅದು ಎಕ್ಸ್ಪರ್ಟ್ ಆಗಬೇಕು. ಅದಕ್ಕೆ ಚೆಸ್ ಕೋಚ್ ಅಂತ ಕೂಡ ನಾವು ಸಪ್ರೇಟ್ ಇಟ್ಟಿದ್ದೇವೆ. ಬಿಕಾಸ್ ಯಾರು ಚೆಸ್ನಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೋ, ಇಟ್ ಈಸ್ ಎಕ್ಸ್ಪರಿಮೆಂಟಲಿ ಫೌಂಡ್ ದಟ್ ದೇ ಆರ್ ಗುಡ್ ಇನ್ ಮ್ಯಾಥಮೆಟಿಕ್ಸ್. ಹಾಗಾಗಿ ನಾವು ಬೇರೆ ಎಲ್ಲ ಆಸ್ಪೆಕ್ಟ್ಸ್ ಅನ್ನು ನಾವು ಟಚ್ ಮಾಡ್ತೇವೆ. ಸೊ ಚೆಸ್ ಬಗ್ಗೆ ಹೇಳಿದಾಗ ಮತ್ತೆ ಮ್ಯಾಥಮೆಟಿಕ್ಸ್ ಅಲ್ಲಿ ಅವ್ರು ಎಕ್ಸ್ಪರ್ಟ್ ಇರ್ತಾರೆ ಅಂತ ಹೇಳಿದಾಗ ನನ್ಗೊಂದು ನೆನಪಾಗ್ತದೆ, ನೀವು ಫಿಸಿಕ್ಸ್ ಏನು ಲೆಕ್ಚರರ್ ಅಂಡ್ ನೀವು ಕೂಡ ಚೆಸ್ ಅನ್ನ ತುಂಬಾ ಚೆನ್ನಾಗಿ ಆಡ್ತೀರಾ ಅಂತ ನಾನು ಕೇಳ್ಪಟ್ಟಿದ್ದೇನೆ. ಸೊ ನಿಮ್ಮ ಆ ಒಂದು ಇಂಟ್ರೆಸ್ಟ್ ನ ಬಗ್ಗೆ, ಆ ಒಂದು ಹವ್ಯಾಸದ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಒಳ್ಳೆ ಆಟ ಚೆಸ್ ಅಂತ ಹೇಳಿದ್ರೆ, ಯಾರಿಗೆ ಉಪದ್ರ ಇಲ್ಲ. ನಾವು ಒಬ್ಬರೇ ಕೂತ್ಕೊಂಡು ಕಂಪ್ಯೂಟರ್ ಜೊತೆ ಕೂಡ ಆಡ್ಬೋದು. ಈಗಿನ ಕರೆಂಟ್ ವರ್ಲ್ಡ್ ಚಾಂಪಿಯನ್ ಕೂಡ ಇಂಡಿಯನ್ ಗುಕೇಶ್ ಅಂತ, 19 years old. ಇದರಲ್ಲಿ ಈಗ ನನಗೆ ಜೀವನದಲ್ಲಿ ಬೇರೆ ಬೇರೆ ಚಾಲೆಂಜಸ್ ಬಂದಾಗ ಅದನ್ನ
ತುಂಬಾ ಕಾನ್ಫಿಡೆಂಟ್ಲಿ ಫೇಸ್ ಮಾಡಲಿಕ್ಕೆ ಅದು ಒಂದು ಕಾರಣ ಅಂತ ನನಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ಕಾಲೇಜ್ ಡೇಸಲ್ಲಿ 2-3 ಟೈಮ್ಸ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಚಾಂಪಿಯನ್ ನಾನು ಚೆಸ್ಸಲ್ಲಿ. ಇಂಟರ್ನ್ಯಾಷನಲ್ ಫಿಡೆ ರೇಟಿಂಗ್ ಇದೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂತ ಹೇಳಿದ್ರೆ, ಕೆನಡಾದಲ್ಲಿ ಒಂದು ಕ್ಯುಬೆಕ್ ಅಂತ ಒಂದು ಇದೆ. ಅಲ್ಲಿ ಎಜುಕೇಶನ್ ಅಲ್ಲಿ ಚೆಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಕಾಡೆಮಿಕ್ಸ್ ನಲ್ಲಿ ಕಂಪಲ್ಸರಿ ಸ್ಕೂಲ್ ಪರ್ಮಿಷನ್ ಬೇಕಂದ್ರೆ ಚೆಸ್ ಕೋಚ್ ಬೇಕು ಅಲ್ಲಿ. ಯಾಕಂದ್ರೆ ದೇ ಹ್ಯಾವ್ ಫೌಂಡ್ ದಟ್ ಈ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಮತ್ತೆ ಸೈನ್ಸ್ ನಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತೇವೆ ನಾವು. ಚೆಸ್ಸೇ ಆಡಿ ಮಕ್ಕಳದ್ದು ಟೈಮ್ ವೇಸ್ಟ್ ಮಾಡ್ಬೇಕಂತಲ್ಲ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ಒಂದು ಸ್ವಲ್ಪ ತುಂಬಾ ಚೆನ್ನಾಗಿ ಪ್ರಾಪರ್ ಟ್ರೈನಿಂಗ್ ಕೊಟ್ರೆ ಅಲ್ಲಿ ಅವರು ಪ್ರಾಬ್ಲಮ್ ಸಾಲ್ವಿಂಗ್ ಕಲಿತಾರೆ. ನಾವು ಮುಂದೆ ಈಗ ಕೆಲವರು ನಾವು ಒಮ್ಮೊಮ್ಮೆ ಹೇಳ್ತೇವೆ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಮ್ಯಾಥ್ಸ್ ಯಾಕೆ ಮಾಡುದು, ಮ್ಯಾಥ್ಸ್ ಬಂದದಲ್ಲಿ ಯಾವ್ದಾದ್ರು ಬರ್ತದೆ ಜೀವನದಲ್ಲಿ ಅಂತ ಎಲ್ಲ ವೇಗಾಗಿ ಕೆಲವರು ಮಾತಾಡ್ತಾರೆ. ಜೀವನದಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನೋದು ಬಂದೇ ಬರ್ತದೆ. ಹೊಸ ಪ್ರಾಬ್ಲಮ್ ಬಂದಾಗ ನಾವು ಹೇಗೆ ಸಾಲ್ವ್ ಮಾಡ್ತೇವೆ ಅನ್ನೋದು ಕಲಿತೇವೆ. ಚೆಸ್ ಅಲ್ಲಿ ಕೂಡ ಹಾಗೆ ಪಜಲ್ಸ್ ಇರುತ್ತೆ. ಆ ಪಜಲ್ಸ್ ಅನ್ನು ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿದಾಗ ನಮ್ಮ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಅನ್ನುವಂಥದ್ದು ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ. ಓಕೆ, ಸೊ ಈಗ ನಾವು ಇಲ್ಲಿ ಒಂದು ಶಾಲೆ ಬಗ್ಗೆ ಮಾತಾಡಿದ್ವಿ, ಹಾಸ್ಟೆಲ್ ಬಗ್ಗೆ ಮಾತಾಡಿದ್ವಿ, ನಿಮ್ಮ ವಿಷನ್ ಬಗ್ಗೆ ಮಾತಾಡಿದ್ವಿ. ಎಲ್ಲದೂ ಕೂಡ ಬ್ಯೂಟಿಫುಲ್ ಆಗಿದೆ. ಒಂದು ಹಳ್ಳಿಯಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್, ಅದು ಕೂಡ ಅತ್ಯುತ್ತಮ ಸೌಲಭ್ಯ ಇರುವಂತಹ ಇಂಥದ್ದೊಂದು ಸ್ಕೂಲ್ ಅಂತ ಹೇಳಿದ್ರೆ ಯಾವುದು ಒಂದು ಕನಸಿಗಿಂತ ಕಮ್ಮಿ ಅಂತ ಅನಿಸ್ತಾ ಇಲ್ಲ. ಆದ್ರೆ ಈಗ ಎಲ್ಲರೂ ಈ ಒಂದು ಪಾಡ್ಕಾಸ್ಟ್ ನೋಡುವಾಗ ಅವರ ಪ್ರಶ್ನೆ ಏನಿರ್ತದೆ ಅಂದ್ರೆ, ಇದು ನಮ್ಗೆ ಆಗಬಹುದಾ? ಯಾಕಂತ ಹೇಳಿದ್ರೆ ಇವತ್ತೆಲ್ಲೋ ಒಂದ್ ಕಡೆ ಫೈನಾನ್ಸಸ್ ಕೂಡ ಇಟ್ ಇಸ್ ಒನ್ ಲಿಮಿಟೇಷನ್. ಸೊ ನಮ್ಮ ಆರ್ಥಿಕ ಪರಿಸ್ಥಿತಿ ಇದಕ್ಕೆ ಹೊಂದಾಣಿಕೆ ಆಗ್ತದೆ ಅನ್ನುವಂಥದ್ದು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಾವು ಒಂದು ಟೀಚರ್ ಆಗಿ ಶಾಲೆಯನ್ನು ಮಾಡಿರುವಂಥದ್ದು. ಇಟ್ ಇಸ್ ನಾಟ್ ಅ ಬಿಸ್ನೆಸ್. ಪೊಲಿಟಿಷಿಯನ್ ಶಾಲೆ ಮಾಡಿದ್ರೆ ಅದಕ್ಕೊಂದು ಬೇರೆ ಅರ್ಥ ಬರ್ಬೋದು ಅಥವಾ ಬೇರೆ ಇಂಟೆನ್ಷನ್ ಇದೆ. ನಾವು ಒಂದು ಟೀಚರ್ ಆಗಿ ಶಾಲೆ ಮಾಡಿರುವಂಥದ್ದು. ಇಲ್ಲಿ ನಮ್ಮ ಊರಿನಲ್ಲಿ ಸುತ್ತಮುತ್ತ ಸ್ಕೂಲ್ ಕಾಲೇಜ್ಗಳಲ್ಲಿ ಏನು ಫೀಸ್ ನಡೀತದೆ ಅದೇ ಫೀಸ್ಗಳಿರ್ತದೆ. ಅದಕ್ಕಿಂತ ಜಾಸ್ತಿ ಏನು ನಾವು ಚಾರ್ಜ್ ಮಾಡೋದಿಲ್ಲ. ಖಂಡಿತ ಭಯಪಡೋ ಅವಶ್ಯಕತೆ ಇಲ್ಲ. ಯಾವಾಗ ಬೇಕಾದ್ರೂ ಪೇರೆಂಟ್ಸ್ ಸ್ಕೂಲಿಗೆ ಬಂದು ಎಲ್ಲ ಇನ್ಫಾರ್ಮೇಶನ್ ಅನ್ನ ಪಡ್ಕೊಳ್ಬಹುದು. ಸರ್, ಕೊನೆಯದಾಗಿ ನೀವು ನೋಡ್ತಾ ಇರುವಂತಹ ವೀಕ್ಷಕರಲ್ಲಿ ಪೋಷಕರು ಇರ್ಬೋದು, ಕೆಲವೊಮ್ಮೆ ಸ್ಟೂಡೆಂಟ್ಸ್ ಕೂಡ ಇರ್ಬೋದು. ಸೊ ಅಂತವ್ರಿಗೆ ಒಂದು ಮೆಸೇಜ್ ಕೊಡ್ಬೇಕಂದ್ರೆ ಏನ್ ಹೇಳ್ತೀವಿ? ಈಗ ಈ ಸ್ಕೂಲ್ ಮತ್ತೆ ಎಜುಕೇಶನ್ ಫೀಲ್ಡ್ ನಲ್ಲಿ ಎಲ್ಲಾ ಸ್ಕೂಲ್ನವ್ರು ಹೇಳ್ತಾರೆ ನಮ್ದು ಬೆಸ್ಟ್ ಸ್ಕೂಲ್. ಎಲ್ಲರೂ ಹೇಳ್ತಾರೆ ನಮ್ಮಲ್ಲಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸ್ ಇದ್ದಾರೆ, ಬೆಸ್ಟ್ ವಾರ್ಡನ್ಸ್ ಇದ್ದಾರೆ, ನಮ್ದು ಬೆಸ್ಟ್ ರಿಸಲ್ಟ್. ಎಲ್ಲ ಬೆಸ್ಟ್ ಅಂತ ಹೇಳುದು, ಯಾರು ಕೂಡ ಕಡಿಮೆ ಹೇಳುದಿಲ್ಲ, ಯಾರು ಕೂಡ ನಮ್ಮಲ್ಲಿ ಸ್ಕೂಲ್ ಚೆನ್ನಾಗಿಲ್ಲ ಅಂತ ಹೇಳುದಿಲ್ಲ. ಹೇಳುದಕ್ಕೂ ಅಲ್ಲಿ ಆಕ್ಚುಲಿ ಇರುವುದಕ್ಕೂ ದೇರ್ ವಿಲ್ ಬಿ ಎ ಹ್ಯೂಜ್ ಗ್ಯಾಪ್. ಆಮೇಲೆ ಚಾರ್ಜ್ ಮಾಡುವ ಫೀಸಿಗೂ ಸ್ಕೂಲ್ನವರು ಕೊಡುವ ಜಸ್ಟಿಸ್ಸಿಗೂ ದೇರ್ ವಿಲ್ ಬಿ ಎ ಹ್ಯೂಜ್ ಗ್ಯಾಪ್. ನಮ್ಮ ಸ್ಕೂಲ್ನಲ್ಲಿ ನಾನು ಏನು ಇಲ್ಲಿ ಹೇಳ್ತಾ ಇದ್ದೇನೆ, ನಾವು ಏನು ಸ್ಕೂಲ್ನಲ್ಲಿ ಮಾಡ್ತಾ ಇದ್ದೇವೆ, ದೆರ್ ಇಸ್ ನೋ ಗ್ಯಾಪ್. ಆಮೇಲೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ, ಎಜುಕೇಷನ್ ಎಲ್ಲರೂ ಕೊಡ್ತಾರೆ, ಸ್ಕೂಲ್ ಎಲ್ಲ ಕಡೆ ಇದೆ. ಕೊಟ್ಟ ಪೇರೆಂಟ್ಸ್ ಹಾರ್ಡ್ ಅಂಡ್ ಮನಿ, ಆ ಕೊಟ್ಟ ಫೀಸ್ಗೆ ಜಸ್ಟಿಸ್ ಎಷ್ಟು ಕೊಡ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ವಿ ವಿಲ್ ಟ್ರೈ ಟು ಗಿವ್ 100% ಜಸ್ಟಿಸ್ ಇನ್ ಅವರ್ ಸ್ಕೂಲ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಶಿಕ್ಷಣ ಅಂತ ಹೇಳಿದ್ರೆ ಕೇವಲ ಪಾಠ ಪುಸ್ತಕದಲ್ಲಿರುವಂತಹ ಪಾಠಗಳನ್ನ ಕಲಿಸುವಂತದ್ದಾಗಿದೆ. ಆದ್ರೆ ನಮ್ಮೊಂದಿಗೆ ಇವತ್ತು ಡಾಕ್ಟರ್ ಶರತ್ ಗೋರೆ ಅವರು ಅವರ ಒಂದು ವಿಶೇಷ ದೃಷ್ಟಿಕೋನವನ್ನ ಮುಂದಿಟ್ಟಿದ್ದಾರೆ. ನಮ್ಮ ಪಾರಂಪರಿಕ ಶಿಕ್ಷಣ ಪದ್ಧತಿಗಳ ಜೊತೆಗೆ ನಮ್ಮ ಭವಿಷ್ಯ ನಿರ್ಮಿಸುವಂತಹ ಒಂದು ಏನೆಲ್ಲ ಫ್ಯೂಚರ್ ಡಿಮ್ಯಾಂಡ್ ಮಾಡುವಂತಹ ರಿಕ್ವೈರ್ಮೆಂಟ್ಸ್ ಇದೆ ಅದನ್ನ ಕೂಡ ಒಗ್ಗೂಡಿಸಿ ಇವತ್ತಿನ ಒಂದು ವಿಶೇಷ ಒಂದು ಜಗತ್ತಿಗೆ ಬೇಕಾಗಿರುವಂತಹ ವಿಶೇಷವಾದ ಶಿಕ್ಷಣ ಪದ್ಧತಿಯನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದೇ ನಮ್ಮ ಬ್ರೈಟ್ ಹಾರಿಜಾನ್ ವೇಣೂರ್ನ ಇಂಟರ್ನ್ಯಾಷನಲ್ ಸ್ಕೂಲ್ ನಲ್ಲಿ. ಹಾಗಾಗಿ ತಡ ಮಾಡದೆ ಈ ಸ್ಕೂಲ್ ಅಲ್ಲಿ ನೀವು ಬಂದು ಬೇರೆ ಬೇರೆ ವಿಚಾರಗಳನ್ನ ತಿಳ್ಕೊಂಡು ನಿಮ್ಮ ಮಕ್ಕಳಿಗೂ ಕೂಡ ಈ ಸ್ಕೂಲ್ ಒಂದು ಸರಿಯಾದ ಒಂದು ಜಾಗನ ಓದ್ಲಿಕ್ಕೆ ಎಂಬುವಂತದನ್ನ ನೀವು ಡಿಸಿಷನ್ ಮಾಡ್ಬೋದು. ಆದ್ರೆ ಅದಕ್ಕೂ ಹೆಚ್ಚಾಗಿ ನಮ್ಗೆ ಅವರ ಒಂದು ದೃಷ್ಟಿಕೋನ, ಅವರ ಯೋಚನೆಗಳು ತುಂಬಾ ಖುಷಿ ತಂದಿದೆ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್.